ನಮ್ಮ ರೇಡಿಯೋದ ಪ್ರತಿಯೊಬ್ಬ ಕೇಳುಗರಿಗೂ ಹಾಗೂ ಸೋಷಿಯಲ್ ಮೀಡಿಯಾ ಮುಖಾಂತರ ನಮ್ಮನ್ನು ವೀಕ್ಷಿಸ್ತಿರುವ ಕೋಟ್ಯಾಂತರ ಕನ್ನಡಾಭಿಮಾನಿಗಳಿಗೆ ನಿಮ್ಮ ಆರ್ಜೆ ಕಿರಣ್ ಹೆಬ್ಬಾಲೆ ಮಾಡುವ ನಮಸ್ಕಾರಗಳು. ಆ್ಯಂಡ್ ಇವತ್ತು ನನಗೊಂಥರ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಕಾರಣ ಏನು ಅಂದರೆ 2.5 ತಿಂಗಳಿಂದ ಆಲ್ಮೋಸ್ಟ್ ಎಲ್ಲ ಗೆಸ್ಟ್ಗಳನ್ನು ಝೂಮ್ ಮುಖಾಂತರ ಮಾತಾಡಿಸಿ ಸೊ ಲಾಕ್ಡೌನ್ ಓಪನ್ ಆದಮೇಲೆ ಫಸ್ಟ್ ವೀಕಲ್ಲಿ ಇವತ್ತು ನಾನು ಬೆಂಗಳೂರಿನ MS ಬಿಲ್ಡಿಂಗಿಗೆ ಬಂದಿದ್ದೀನಿ. ಆ್ಯಂಡ್ ಒಂಥರ ನಾಸ್ಟಾಲಜಿಕ್ ಫೀಲಿಂಗ್. ಇವತ್ತು ನನ್ನ ಜೊತೆ ಇರುವಂತಹ ವ್ಯಕ್ತಿ ಕೂಡ ಅಷ್ಟೇ ವಿಶೇಷ ಇದ್ದಾರೆ. ನಾನು ಚಿಕ್ಕಂದಿನಲ್ಲಿ ಓದ್ತಿರ್ಬೇಕಾದ್ರೆ ಇವ್ರು ನನಗೆ ಸೀನಿಯರ್ ಆಗಿದ್ರು, ಪಾಠಗಳನ್ನು ಮಾಡೋರು ಬಿಡುವಿನ ವೇಳೆಯಲ್ಲಿ. ಸೊ ಇವತ್ತು ರಾಜ್ಯ ಮೆಚ್ಚುವ IAS ಆಫೀಸರ್ ಆಗಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಶ್ರೀಮತಿ ಶಿಲ್ಪಾ ನಾಗ್ ಅವರು. RDPR ಡಿಪಾರ್ಟ್ಮೆಂಟಲ್ಲಿ ಗವರ್ನೆನ್ಸ್ ಅಂತ ಒಂದು ಡಿಪಾರ್ಟ್ಮೆಂಟ್ ಬರುತ್ತೆ, ಅಲ್ಲಿನ ಡೈರೆಕ್ಟರ್ ಕೂಡ ಹೌದು. ಸೊ ಇವತ್ತು ನಮ್ಮ ರೇಡಿಯೋ ರೌಂಡ್ಸಲ್ಲಿ ಅವ್ರು ನನ್ನ ಜೊತೆ ಇರ್ತಾರೆ. ಅವ್ರ ಜೊತೆ ಸಾಕಷ್ಟು ಮಾತುಕತೆ ಆಡೋದಿದೆ. ಹಾಗಿದ್ರೆ ಬನ್ನಿ ಶಿಲ್ಪಾ ನಾಗ್ ಅವ್ರನ್ನ ಸ್ವಾಗತಿಸ್ತಾ ಅವರನ್ನ ಒಂದಷ್ಟು ಮಾತುಕತೆ ಆಡಿ ಏನೇನೆಲ್ಲ ಹೇಳ್ತಾರೆ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಶಿಲ್ಪಾ ಅವರೇ. ಐ ಆಮ್ ಗುಡ್ ಟು. ಸೊ ಆಲ್ಮೋಸ್ಟ್ ಲಾಡ್ ಆಫ್ ಕೋವಿಡ್ ಅದು ಇದು ಅನ್ನೋದ್ರ ಮಧ್ಯ ಬಿಸಿ ಸ್ಕೆಡ್ಯೂಲ್ ಮಧ್ಯೆ ನಮ್ಗೊಂದು ಟೈಮ್ ಕೊಟ್ರಿ, ಖುಷಿ ಆಯಿತು. ಸೊ ಮೂಲತಃ ನೀವು ಬೆಂಗಳೂರು ಸೌತ್ ಹುಡುಗಿ, ಓದಿದೆಲ್ಲ ಜರ್ನಲಿಸಮು, ಮಾಸ್ಟರ್ಸ್ ಡಿಗ್ರಿ ಎಲ್ಲ ಮಾಡ್ತೀರಾ. ಮೀಡಿಯಾ ಹೋಗ್ಬೋದಿತ್ತು, ಮೀಡಿಯಾ ಬಿಟ್ಟು IAS ಆಗಬೇಕು ಅಂತ ಅನ್ಸಿದ್ದು ಯಾವಾಗ? ಆ್ಯಂಡ್ ಯಾವಾಗಿಂದ ಒಂದು ಸೀಟ್ ತಲೆಯಲ್ಲಿ ಕೂತಿತ್ತು ನಿಮಗೆ? ಸೊ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಿನಲ್ಲೇ. ನೀವು ಒಂದೇ ಸ್ಕೂಲಲ್ಲೇ ಓದಿರುವಂಥದ್ದು. ಇನ್ಫ್ಯಾಕ್ಟ್ ಮೈ ಸಿಸ್ಟರ್ ವಾಸ್ ಯುವರ್ ಕ್ಲಾಸ್ಮೇಟ್. ಎಲ್ಲರಿಗೂ ಶಾಲೆನಲ್ಲೇ ಇದ್ದಾಗಲೇ, ಹೈಸ್ಕೂಲಲ್ಲೇ ನಾನು IAS ಅಧಿಕಾರಿ ಆಗಬೇಕು, IPS ಅಧಿಕಾರಿ ಆಗಬೇಕು ಅಂತ ಇರುತ್ತೆ. ಟು ಬಿ ಆನೆಸ್ಟ್, ನನಗೆ ಆ ಡ್ರೀಮ್ ಆಗ ಇರಲಿಲ್ಲ. ನನಗೆ ಐ ವಾಂಟೆಡ್ ಟು ಟೀಚ್, ಐ ವಾಂಟೆಡ್ ಟು ಬಿ ಅನ್ ಅಕಾಡೆಮಿಷಿಯನ್. ಸೊ ಗ್ರ್ಯಾಜುಯೇಷನಲ್ಲಿ ನಂದು ಸಬ್ಜೆಕ್ಟ್ಸು ಜರ್ನಲಿಸಮ್, ಸೈಕಾಲಜಿ, ಲಿಟ್ರೇಚರ್. ಇಂಗ್ಲೀಷ್ ಲಿಟ್ರೇಚರ್ನಲ್ಲಿ ಮಾಸ್ಟರ್ಸ್ ಮಾಡಿ ಅದಾದ ನಂತರ PhD ಮಾಡಿ ನಾನು ಟೀಚಿಂಗ್ ಹೋಗಬೇಕು ಅಂತ ಇದ್ದಿದ್ದು. ಬಟ್ ಲೈಫ್ ಹ್ಯಾಪನ್ಸ್. ಸೊ ಮಧ್ಯದಲ್ಲಿ ಐ ಗಾಟ್ ಇಂಟ್ರೆಸ್ಟೆಡ್ ಇನ್ ಸಿವಿಲ್ ಸರ್ವಿಸಸ್. ವೈ ನಾಟ್ ಟ್ರೈ ಇಟ್ ಔಟ್ ಅಂತ. ಇನ್ಫ್ಯಾಕ್ಟ್ ಮದುವೆ ಆಗಿ ಮಗು ಆದಮೇಲೆ ಸೊ ವೈ ನಾಟ್ ಟ್ರೈ ಇಟ್ ಔಟ್ ಅಂತ ಮಾಡಿದ್ದು. ಸೊ ಐ ಆಮ್ ಹ್ಯಾಪಿ ಐ ಆಮ್ ಹಿಯರ್ ಟುಡೇ. ಓಕೆ. ಸೊ IAS ಆಗಬೇಕು ಅಂತ ಅಂದರೆ ಯಾರೊಬ್ಬರು ಇನ್ಸ್ಪಿರೇಷನ್ ಇರುತ್ತೆ. ಯೂಶಲಿ ಏನು ಗೊತ್ತಾ, ಈ ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಸ್ಕೂಲಲ್ಲಿ ಇರ್ಬೋದು, ಅಲ್ಲ ಸ್ಕೂಲ್ ಡೇಸಿಗೆ ಕರೆಸುವಂಥ ಗೆಸ್ಟ್ಗಳಿರ್ಬೋದು, ಇಲ್ಲ ಅಂತ ಅಂದರೆ TV ಅಥವಾ ಸೀರಿಯಲ್ಸಲ್ಲಿ ನೋಡಿ ಓಕೆ ನಾನು ಪೊಲೀಸ್ ಆಫೀಸರ್ ಆಗಬೇಕು, ಲಾಯರ್ ಆಗಬೇಕು, ಜಡ್ಜ್ ಆಗಬೇಕು ಅಂತ ಆಸೆ ಇರುತ್ತೆ. ಸೊ ನಿಮಗೆ ಆ ಥರದ್ದು ಏನಾದ್ರು ಒಂಥರ ಡ್ರೀಮ್ಸ್ ಇತ್ತಾ? ಲೈಕ್ ಯಾರೊಬ್ಬರು ನೋಡಿ ಓಕೆ ನಾನು ಇವ್ರ ಥರ ಆಗಬೇಕು ಅಂತ? ಸೊ ನನಗೆ ಚಿಕ್ಕ ವಯಸ್ಸಿನಲ್ಲೇ ಈ ಕನಸು ಬಂದಿರಲಿಲ್ಲ. ಅದರಿಂದ ನನಗೆ ಕನಸು ಬರುವಷ್ಟಿನಲ್ಲಿ ಸ್ವಲ್ಪ ಮೆಚ್ಯೂರಿಟಿ ಇತ್ತು. ಸೊ ಗ್ಲೋರಿ ಆಫ್ ದ ಸರ್ವಿಸ್ಗಿಂತ ಆ ಸರ್ವಿಸ್ ಬೇಸ್ ಏನು ಸಿಗುತ್ತೆ, ಆ ಪ್ಲ್ಯಾಟ್ಫಾರ್ಮ್ ಏನು ಸಿಗುತ್ತೆ, ಅದು ಎಕ್ಸೈಟ್ ಮಾಡ್ತು. ಮತ್ತು ನಾವು ಯಾವುದೇ ಫೀಲ್ಡಲ್ಲಿ ಹೋದರೂ ಒಂದು ಸ್ಪೆಷಲೈಸ್ಡ್ ಫೀಲ್ಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ IT ಜಾಬ್ ಮಾಡಿದ್ರೆ ನಾವು ಒಂಥರ ಲೀನಿಯರ್ ಆಗಿ ಅದೇ ಒಂದು ಸ್ಪೆಷಲೈಸ್ಡ್ ವರ್ಟಿಕಲಲ್ಲಿ ಬೆಳಿತೇವೆ. ಬಟ್ ವಾಟ್ ಅಟ್ರಾಕ್ಟೆಡ್ ಮೀ ಟು IAS ಇಸ್ ದ ಜನರಲೈಸ್ಡ್ ಆಸ್ಪೆಕ್ಟ್ ಆಫ್ ದ ಸರ್ವಿಸ್. ಅಂದರೆ ಇವತ್ತು ಎಜುಕೇಷನಲ್ಲಿ ಇರ್ತೀವಿ, ನಾಳೆ ಹೆಲ್ತಲ್ಲಿ ಇರ್ತೀವಿ, ಒಂದಿನ ರೂರಲ್ ಡೆವಲಪ್ಮೆಂಟ್, ಒಂದಿನ ಅರ್ಬನ್ ಡೆವಲಪ್ಮೆಂಟ್. ಸೊ ಪ್ರತಿ ಒಂದು ಪೋಸ್ಟಿಂಗು ಒಂದು ಹೊಸ ಚಾಲೆಂಜ್ ಆಗಿರುತ್ತೆ. ಆ್ಯಂಡ್ ಸೋ ಮಚ್ ಟು ಕಾಂಟ್ರಿಬ್ಯೂಟ್, ಸೋ ಮೆನಿ ಪೀಪಲ್ ಟು ಹೆಲ್ಪ್. ಸೊ ಈ ಜನರಲೈಸ್ ನೇಚರ್ ಆಫ್ ದ ಸರ್ವಿಸ್ ಇಸ್ ವಾಟ್ ಅಟ್ರಾಕ್ಟೆಡ್ ಮೀ ಟು IAS. ವೆರಿ ನೈಸ್. ನಿಮ್ಮ ಪ್ರಕಾರ ಒಬ್ಬರು IAS ಆಗಬೇಕು ಅಂದರೆ ಏನು ಆಬ್ಜೆಕ್ಟಿವ್ ಇರಬೇಕು ಅಥವಾ ಮೋಟಿವ್ ಇರಬೇಕು ಅಂತ ಅನಿಸುತ್ತೆ? ಸೊ IAS ಆದರೆ ಲಾಲ್ ಬತ್ತಿ ಗಾಡಿ ಇರ್ಬೋದು, ಅದಿರ್ಬೋದು, ಎಲ್ಲರೂ ಸಲ್ಯೂಟ್ ಮಾಡ್ತಾರೆ. ದಟ್ ಈಸ್ ಆಲ್ ವೆರಿ ಓಲ್ಡ್ ಇರಾ. ಆಗ ಬ್ರಿಟಿಷ್ ರಾಜ್ ಟೈಮ್ನಲ್ಲಿ ICS ಅಂತ ಇದ್ದಾಗ, ಒಂದು ಫ್ಯೂಡಲ್ ಸಿಸ್ಟಮ್ ಇದ್ದಾಗ ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು. ಸ್ಪೆಷಲಿ ಸೌತ್ ಇಂಡಿಯನ್ ಸ್ಟೇಟ್ಸ್ನಲ್ಲಿ ಸಿವಿಲ್ ಸರ್ವಿಸ್ ಇಸ್ ಅ ಸರ್ವಿಸ್. ಇಟ್ ಇಸ್ ನಾಟ್ ಸಮಥಿಂಗ್ ವಿಚ್ ಯು ಕೈಂಡ್ ಆಫ್ ಕ್ಯಾನ್ ಕ್ಲೇಮ್ ಟು ಹ್ಯಾವ್ ಅ ರೈಟ್ ಓವರ್. ಸೊ ನಾವು ಒಂದು ಸೇವೆ ಮಾಡಬೇಕು ಅಂತ, ಸರ್ವಿಸ್ ಮಾಡಬೇಕು ಅಂತ ಕಷ್ಟಪಟ್ಟು ಎಕ್ಸಾಮ್ ಪಾಸ್ ಮಾಡಿ ಲಕ್ಷಾಂತರ ಜನ ಇಂಡಿಯಾದಲ್ಲಿ ಇದೇ ಒಂದು ಕನಸಿಟ್ಕೊಂಡು ಓದ್ತಾ ಇರ್ತಾರೆ. ಅದರಲ್ಲಿ ಆಯ್ಕೆಯಾಗಿ ಬರುವಂಥದ್ದು. ನಿಮಗೂ ಗೊತ್ತಿರ್ಬೋದು, 3 ಹಂತದ ಎಕ್ಸಾಮಿನೇಷನ್ ಇರುತ್ತೆ. ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಒಂದು ಹಂತದಲ್ಲಿ ಫೇಲ್ ಆದರೆ ಮತ್ತೆ ಮೊದಲಿನಿಂದ ಶುರು ಮಾಡಬೇಕು. ಸೊ ಆಬ್ಜೆಕ್ಟಿವ್ ಅಂದರೆ ಐ ಥಿಂಕ್ ವಿ ಶುಡ್ ಕೈಂಡ್ ಆಫ್ ಹ್ಯಾವ್ ದ ಆಬ್ಜೆಕ್ಟಿವ್ ಆಫ್ ಸರ್ವಿಂಗ್ ಪೀಪಲ್. ಸುಮ್ಮನೆ ಜನರಲ್ ಆಗಿ ಪಬ್ಲಿಕ್ ಸರ್ವಿಸ್ ಅಂತ ಹೇಳೋದಲ್ಲ. ಒಂದು ಎಂಪತಿ ಇರಬೇಕು, ಕಂಪ್ಯಾಷನ್ ಇರಬೇಕು. ಇಟ್ಸ್ ನಾಟ್ ಅಬೌಟ್ ಐ ಆಮ್ ಅನ್ ಆಫೀಸರ್, ಐ ಆಮ್ ಸಿಟ್ಟಿಂಗ್ ಹಿಯರ್. ಇಟ್ಸ್ ಅಬೌಟ್ ಐ ಆಮ್ ಹಿಯರ್ ಟು ಸರ್ವ್ ಪೀಪಲ್ ಅಂತ. ಐ ಥಿಂಕ್ ದಟ್ ಶುಡ್ ಬಿ ದ ಕೋರ್ ಆಬ್ಜೆಕ್ಟಿವ್ ಆಫ್ ಎನಿ ಆಸ್ಪಿರೆಂಟ್. ಓಕೆ, ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇನ್ನೊಂದಿದೆ, ನೀವು ಫಸ್ಟ್ ಪೋಸ್ಟಿಂಗ್ ಆದ್ರಿ ಆಯ್ತಾ, ಹೆಂಗಿತ್ತು ಅನುಭವಗಳು? ಪ್ರೊಬೇಷನರಿ ಪೀರಿಯಡ್ ಆಗಿದ್ದ ನಂತರ ಪೋಸ್ಟಿಂಗ್ ಆಗ್ತೀರಾ, ಆ್ಯಂಡ್ ಹೆಂಗಿತ್ತು ಇನಿಷಿಯಲ್ ಡೇಸ್ ಎಲ್ಲ ಹೆಂಗಿತ್ತು ನಿಮ್ಗೆ ಆ್ಯಕ್ಚುಲಿ? ಸೊ ತುಂಬ ಚೆನ್ನಾಗಿತ್ತು. ಟು ಬಿ ಆನೆಸ್ಟ್, ಒನ್ ಆಫ್ ದ ಹೈಲೈಟ್ಸ್ ಆಫ್ ಜಾಯ್ನಿಂಗ್ ದ ಸರ್ವಿಸ್ ಇಸ್ ದ ಟ್ರೈನಿಂಗ್ ಇನ್ ಮಸೂರಿ. ಮಸೂರಿನಲ್ಲಿ ಅಕಾಡೆಮಿ ಒಂದು ತುಂಬ ಒಳ್ಳೆ ಒಂದು ಹಿಮಾಲಯನ್ ಫುಟ್ ಹಿಲ್ಸ್ ಆಫ್ ದ ಹಿಮಾಲಯಸ್ನಲ್ಲಿ ಇದೆ. ಆ್ಯಂಡ್ ವೆರಿ ಹೈ ಕ್ವಾಲಿಟಿ ಟ್ರೈನಿಂಗ್ ವಿ ಗೆಟ್. ಆ್ಯಂಡ್ ಭಾರತ್ ದರ್ಶನ್ ಇರುತ್ತೆ, ವೆರ್ ವಿ ಗೆಟ್ ಟು ಸಿ ಅವರ್ ಕಂಟ್ರಿ, ಅಂಡರ್ಸ್ಟ್ಯಾಂಡ್ ಡಿಫ್ರೆಂಟ್ ಕಲ್ಚರ್ಸ್ ಆ್ಯಂಡ್ ಲ್ಯಾಂಗ್ವೇಜಸ್. ಅದ್ರ ಜೊತೆ ಫಸ್ಟು ನಾನು ಪ್ರೊಬೇಷನ್ ಕೂಡ ಮೈಸೂರಿನಲ್ಲಿ ಮಾಡಿದ್ದು. ಶಿಖಾ ಮೇಡಮ್ ನನ್ನ DC ಆಗಿದ್ದರು.
ತುಂಬಾ ಕಲಿತೆ. ಹುಣಸೂರಿನಲ್ಲಿ 2 ತಿಂಗಳು ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದು. ಸೊ ಹೊಸದಾಗಿ ನಾವು ಜಾಯ್ನ್ ಆದಾಗ ಒಂದು ಹುರುಪಿರುತ್ತೆ, ಎಲ್ಲ ಪ್ರಾಬ್ಲಮ್ಮು ನಾವೇ ಸಾಲ್ವ್ ಮಾಡ್ತೀವಿ, ಎಲ್ಲ ಇವತ್ತೇ ಮಾಡಬೇಕು ಅಂತ ಒಂದು ಹುರುಪಿರುತ್ತೆ. ಸೊ ದಟ್ ಈಸ್ ನಾಟ್ ಅ ಬ್ಯಾಡ್ ಥಿಂಗ್ ಅಕಾರ್ಡಿಂಗ್ ಟು ಮೀ. ಎಲ್ಲ ಸಿನಿಕಲ್ ಆಗುವಂಥದ್ದು, ಅಯ್ಯೋ ಎಲ್ಲ ಅಷ್ಟೇ ಬಿಡು, ಎಷ್ಟು ಮಾಡಿದ್ರು ಅಷ್ಟೇ ಅಂತ ಆಗುವಂಥದ್ದು ನನಗೆ ನಿಜ ಹೇಳಬೇಕು ಅಂದರೆ ಯಾರ ಮನಸ್ಸಿನಲ್ಲೂ ಬರಬಾರ್ದು, ವೆದರ್ ಇಟ್ ಈಸ್ ಗವರ್ಮೆಂಟ್ ಆರ್ ಪ್ರೈವೇಟ್. ಸೊ ಆ ಹುರುಪು ಏನಿರುತ್ತೆ, ಆ ಹುರುಪನ್ನ ಮುಂದೆ ತೊಗೊಂಡು ಹೋಗುವಂಥದ್ದು ಮಾಡಬೇಕು. ಸೊ ವಿ ಲರ್ನ್, ವಿ ಅಂಡರ್ಸ್ಟ್ಯಾಂಡ್, ವಿ ಮೆಚ್ಯೂರ್ ಇನ್ ದ ಸರ್ವಿಸ್, ಬಟ್ ದಟ್ ಪ್ಯಾಷನ್ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ನಾಟ್ ಜಸ್ಟ್ ಮೀ, ಇಟ್ಸ್ ಅ ಟೀಮ್ ವರ್ಕ್, ನಮ್ಮ ಟೀಮ್ ಜೊತೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಇರಬೇಕು. ಆ್ಯಂಡ್ ನಂದು ಫಸ್ಟ್ ಪೋಸ್ಟಿಂಗು ಕುಂದಾಪುರದಲ್ಲಿ ಇದ್ದಿದ್ದು ಆ್ಯಸ್ ಅಸಿಸ್ಟೆಂಟ್ ಕಮಿಷನರ್ ಕುಂದಾಪುರ್. ಬಟ್ ಆ ಸಬ್ ಡಿವಿಷನ್ ಪೂರ್ತಿ ಉಡುಪಿನ ಒಂದು ಇನ್ಕ್ಲೂಡ್ ಮಾಡ್ತಾ ಇತ್ತು. ಸೊ ಅಲ್ಲಿ ಕೂಡ ಐ ಹ್ಯಾಡ್ ಎಕ್ಸೈಟಿಂಗ್ ಟೈಮ್ಸ್. ಐ ಥಿಂಕ್ ತಮಗೆಲ್ಲ ಗೊತ್ತಿರಬೇಕು, ಸ್ವಲ್ಪ ಸ್ಯಾಂಡ್ ಮಾಫಿಯಾ ಜೊತೆ ಒಂದು ಸ್ವಲ್ಪ, ಮತ್ತು ಅಲ್ಲಿ ಸ್ವಲ್ಪ ಕೆಲವು ಕಡೆ ಒಂದೊಂದು NH ನ್ಯಾಷನಲ್ ಹೈವೇ ಟೆನ್ಷನ್ ಇತ್ತು, ಕೆಲವು ಕಾಸ್ಟ್ ಬೇಸ್ಡ್ ಟೆನ್ಷನ್ಸ್ ಇತ್ತು. ಸೊ ಐ ಲರ್ನ್ ಅ ಲಾಟ್ ಇನ್ ಮೈ ಫಸ್ಟ್ ಪೋಸ್ಟಿಂಗ್ ಆ್ಯಂಡ್ ಐ ಥರೋಲಿ ಎಂಜಾಯ್ಡ್ ಮೈ ಸ್ಟೆಂಟ್ ದೇರ್. ದಟ್ಸ್ ಇಂಟ್ರೆಸ್ಟಿಂಗ್. ಆ್ಯಂಡ್ ನಿಮ್ಮ ಪ್ರಕಾರ ಈಗಿನ ಯೂತ್ಗಳಿಗೆ ಸಾಕಷ್ಟು ಆಪರ್ಚುನಿಟೀಸ್ ಇದೆ ದೇಶಕ್ಕೆ ಏನಾದ್ರು ಒಂದು ಒಳ್ಳೇದು ಮಾಡೋಕ್ಕೆ, ಅಥವಾ ಏನಾದ್ರು ಸೋಷಿಯಲಿ ಏನಾದ್ರು ಮಾಡೋಕ್ಕೆ ಅಂತ. ಸೊ ಯು ಆರ್ ಆಲ್ಸೋ ಯೂತ್, ನಿಮ್ಗೆ ಏನು ಅನ್ಸುತ್ತೆ ಈಗಿನ ಯುವಕರು ಎಲ್ಲಿ ದಾರಿ ತಪ್ಪಿದ್ದಾರೆ ಆ್ಯಂಡ್ ಎಲ್ಲಿ ಅವ್ರ ಕಾನ್ಸಂಟ್ರೇಷನ್ ಮಿಸ್ ಆಗ್ತಿದೆ ಅಂತ ಅನ್ಸುತ್ತೆ? ಟು ಬಿ ಆನೆಸ್ಟ್, ನನಗೆ ಎಲ್ಲ ಯುವಕರು ದಾರಿ ತಪ್ಪಿದ್ದಾರೆ ಅಂತ ಅನ್ಸೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವೇ ಪಕ್ಕದಲ್ಲಿ ಕೂತಿದ್ದೀರಾ. ಸೊ ದೆರ್ ಆರ್ ಲಾಟ್ ಆಫ್ ಯಂಗ್ಸ್ಟರ್ಸ್. ಯಾಕಂದರೆ ನಾವು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಜೊತೆ ನಮ್ಮ ಒಂದು ಕೆರಿಯರ್ನಲ್ಲಿ ಕೆಲಸ ಮಾಡಬೇಕಾದ್ರೆ ತುಂಬ ಜನ ಯಂಗ್ಸ್ಟರ್ಸು ತುಂಬ ಪ್ಯಾಷನಿಂದ ವರ್ಕ್ ಮಾಡ್ತಾ ಇದ್ದಾರೆ, ತುಂಬ ಮೆಚ್ಯೂರಿಟಿ, ತುಂಬ ಒಂದು ಏನಾದರೂ ಮಾಡಬೇಕು ಅಂತ ಇದೆ. ದೆರ್ ಆರ್ ಅದರ್ ಪೀಪಲ್ ಆಲ್ಸೋ. ಸೊ ಈಗ ಸೋಷಿಯಲ್ ಮೀಡಿಯಾ ಹ್ಯಾಸ್ ಬಿಕಮ್ ಲೈಕ್ ಆಲ್ಮೋಸ್ಟ್ ಲೈಕ್ ಅನ್ ಆಲ್ಟರ್ನೇಟ್ ಯೂನಿವರ್ಸ್, ಪ್ಯಾರಲಲ್ ಯೂನಿವರ್ಸ್ ಥರ ಆಗಿಬಿಟ್ಟಿದೆ. ಸೊ ನಾವು ನಿಜ ಜೀವನದಲ್ಲಿ ಬದುಕೋದಕ್ಕಿಂತ ಪ್ಯಾರಲಲ್ ಯೂನಿವರ್ಸ್ನಲ್ಲಿ ಬದುಕಿ ಅದರಲ್ಲಿ ಚೆನ್ನಾಗಿದ್ದೀವಿ ಅಂತ ತೋರಿಸೋದೇ ಒಂದು ಗುರಿಯಾಗಿಬಿಟ್ಟಿದೆ. ಸೊ ಅದರಿಂದ ಹೊರಗಡೆ ಬರಬೇಕು. ಇಟ್ಸ್ ಎವ್ರಿಬಡಿ ಮೇ ನಾಟ್ ಬಿ ಅ ಟ್ವಿಟರ್ ವಾರಿಯರ್. ಅಫ್ಕೋರ್ಸ್ ಕ್ರಿಟಿಸೈಸಿಂಗ್, ಗಿವಿಂಗ್ ಫೀಡ್ಬ್ಯಾಕ್ ಇಸ್ ಅ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಡೆಮೋಕ್ರಸಿ. ಬಟ್ ಆದರೂ ಕೂಡ ಬೀಯಿಂಗ್ ಆ್ಯಕ್ಷನ್ ಓರಿಯೆಂಟೆಡ್, ಬೀಯಿಂಗ್ ಅ ಕನ್ಸರ್ನ್ ಸಿಟಿಸನ್, ಜಾಯ್ನಿಂಗ್ ಹ್ಯಾಂಡ್ಸ್ ವಿತ್ ದ ಗವರ್ಮೆಂಟ್. ಎಲ್ಲ ಸರ್ಕಾರ ಮಾಡಬೇಕು, ನಾನು ಮನೇಲಿ ಕೈ ಕಟ್ಟು ಕೂರ್ತೀನಿ ಅಂತಲ್ಲ, ಜಸ್ಟ್ ಕಮ್ ಜಾಯಿನ್ ಹ್ಯಾಂಡ್ಸ್ ವಿತ್ ಅಸ್, ಇದು ಮಾಡಬೇಕು. ಬಟ್ 2 ಥರನೂ ಇದೆ. ಐ ಹ್ಯಾವ್ ಆಲ್ಸೋ ಮೆಟ್ ಅ ಲಾಟ್ ಆಫ್ ಗ್ರೇಟ್ ಯಂಗ್ಸ್ಟರ್ಸ್. ಮೈಸೂರಿನಲ್ಲಿ ಈಗ ರೀಸೆಂಟ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ರೋಟ್ರಿ ಮತ್ತು 65 ಸಂಘ ಸಂಸ್ಥೆಗಳು ನಮ್ಮ ಕಾರ್ಪೊರೇಷನ್ ಜೊತೆ ಕೆಲಸ ಮಾಡ್ತಾ ಇದ್ರು, ಮೋಸ್ಟ್ಲಿ ಯಂಗ್ಸ್ಟರ್ಸ್. ಸೊ ಅಲ್ಲಿ ಡಾಕ್ಟರ್ಸ್, ಫೈನಲ್ ಇಯರ್ ಸ್ಟೂಡೆಂಟ್ಸ್ ಡಾಕ್ಟರ್ಸ್ ಅಲ್ಲಿ 24/7 ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಆರ್ ಪೇ ದೇ ಹ್ಯಾವ್ ಸರ್ವ್ಡ್. ಸೊ ಅವ್ರನ್ನ ನೋಡಿ ನನಗೆ ಇನ್ಸ್ಪಿರೇಷನ್ ಆಗ್ತಾ ಇತ್ತು. ಸೊ 2 ಥರದ ಜನರನ್ನು ನೋಡಿದ್ದೇನೆ. ಐ ಹ್ಯಾವ್ ಹೋಪ್ಸ್ ಫಾರ್ ದ ಕಂಟ್ರಿ ಆ್ಯಂಡ್ ದ ಯೂತ್. ದಟ್ಸ್ ಗುಡ್. ಆ್ಯಕ್ಚುಲಿ ಒಂದು ಪಬ್ಲಿಕ್ ಕ್ವೆಶ್ಚನ್ ಇದೆ. ಸಾಕಷ್ಟು ಜನ ಹೇಳೋದೇನು ಅಂತ ಅಂದರೆ, ಯಾವುದೇ ಒಂದು ಸ್ಕೀಮ್ ಬರ್ಬೋದು, ಯಾವುದೇ ಒಂದು ಎಕ್ಸಿಕ್ಯೂಷನ್ ಮಾಡಬೇಕು ಅಂದರೆ ಇಟ್ ಇಸ್ ಬ್ರಿಲಿಯಂಟ್ಲಿ ಡಿಸೈನ್ ಬೈ ಆಲ್ IAS ಆಫೀಸರ್ಸ್. ಎಂಡ್ ಆಫ್ ದ ಡೇ ಕ್ರೆಡಿಟ್ಸ್ ಹೋಗೋದು ಪೊಲಿಟಿಷಿಯನ್ಸ್ಗೆ ಅನ್ನೋ ಮಾತಿದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಒಂದು ಎಂಟೈರ್ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ? ಸೊ ನಾವು ಮೊದಲು ನಮ್ಮ ಕಾನ್ಸ್ಟಿಟ್ಯೂಷನ್ ಅರ್ಥ ಮಾಡ್ಕೋಬೇಕು. ವಿ ಹ್ಯಾವ್ ದ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್, ವಿ ಹ್ಯಾವ್ ದ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಸೊ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ ಆಗಿ ಬಂದಿರ್ತಾರೆ ಜನರಿಂದ, ಮತ್ತು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಂದರೆ ನಾವು ಬ್ಯೂರೋಕ್ರಾಟ್, ಸಿವಿಲ್ ಸರ್ವೆಂಟ್ಸ್ ಅಂತಲೇ ಹೇಳ್ತೀವಿ, ನಾವು ಎಕ್ಸಾಮಿನೇಷನಲ್ಲಿ ಸೆಲೆಕ್ಟ್ ಆಗಿ ಬಂದಿರ್ತೀವಿ. ಸೊ ಇದು ಒಬ್ಬರೇ ನಾನು ಮೇಲೂ ತಾವು ಮೇಲೂ ಅಂತ ಇಲ್ಲ. ಇನ್ಫ್ಯಾಕ್ಟ್ ವಿ ಹ್ಯಾವ್ ಟು ವರ್ಕ್ ಟುಗೆದರ್. ಆ್ಯಂಡ್ ಟು ಬಿ ಆನೆಸ್ಟ್, ಪಾಲಿಟಿಷಿಯನ್ಸ್ಗೆ ಕೂಡ ದೇ ವಿಲ್ ಹ್ಯಾವ್ ಅ ಪಲ್ಸ್ ಆಫ್ ದಟ್ ಪ್ಲೇಸ್. ಈಗ ಆಫೀಸರ್ಸ್ ಹೊಸದಾಗಿ ಹೋದಾಗ ಪಾಲಿಟಿಷಿಯನ್ಸ್ ಅಲ್ಲಿನೇ ಗ್ರೂಮ್ ಆಗಿ ಅವರು ಒಂದು ಬೇರೆ ಬೇರೆ ಹಂತದಲ್ಲಿ ಮೇಲ್ಗಡೆ ಬಂದಿರ್ತಾರೆ. ಸೊ ಇಟ್ಸ್ ನಾಟ್ ದಟ್ ಆಲ್ ಪಾಲಿಟಿಷಿಯನ್ಸ್ ಆರ್ ಆಲ್ವೇಸ್ ರಾಂಗ್ ಆರ್ ಆಲ್ ಪಾಲಿಟಿಷಿಯನ್ಸ್ ಡೋಂಟ್ ನೋ ಎನಿಥಿಂಗ್ ಅಂತ. ಐ ಹ್ಯಾವ್ ಮೆಟ್ ಬ್ರಿಲಿಯಂಟ್ ಪಾಲಿಟಿಷಿಯನ್ಸ್ ಹೂ ಹ್ಯಾವ್ ಅ ವೆರಿ ಹೈ ಪಾಲಿಸಿ ಪರ್ಸ್ಪೆಕ್ಟಿವ್, ಹೂ ಹ್ಯಾವ್ ವೆರಿ ಗುಡ್ ವಿಷನ್ ಆ್ಯಂಡ್ ಆಲ್ ದ್ಯಾಟ್. ಸೊ ನನಗೆ ನಾನು ಯಾವಾಗಲೂ ಕೆಲಸ ಮಾಡಬೇಕಾದ್ರೆ ಇಟ್ಸ್ ನಾಟ್ ದಟ್ ಬ್ಯೂರೋಕ್ರಾಟ್ ವರ್ಸಸ್ ಪಾಲಿಟಿಷಿಯನ್, ಇಟ್ಸ್ ಬ್ಯೂರೋಕ್ರಾಟ್ ಆ್ಯಂಡ್ ಪಾಲಿಟಿಷಿಯನ್. ಸೊ ಜೊತೆಗೆ ಕೆಲಸ ಮಾಡಿದಾಗ ಇನ್ಫ್ಯಾಕ್ಟ್ ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ನೋಬಡಿ ವಿಲ್ ಕಮ್ ಅಂಡ್ ಟ್ರಬಲ್ ಯು. ಆ್ಯಂಡ್ ದೇ ಹ್ಯಾವ್ ದೇರ್ ಇನ್ಪುಟ್ಸ್. ಜನ ಅವ್ರ ಹತ್ರ ಹೋಗ್ತಾರೆ. ಏನಾದರೂ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಪಾಲಿಟಿಷಿಯನ್ಸ್ ನಮಗೆ ಹೇಳಿದ್ರೆ ಖಂಡಿತ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ವಿಲ್ ಹ್ಯಾವ್ ಟು ಡೂ ದಟ್ ಇನ್ ಅ ಲೀಗಲ್ ಮ್ಯಾನರ್ ಆಫ್ ಕೋರ್ಸ್. ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇನ್ನೊಂದು ಏನಪ್ಪ ಕೇಳಬೇಕು ಅಂತ ಅಂದರೆ, ಸದ್ಯಕ್ಕೆ ನೀವು RDPR ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೀರಾ, ಈ ಗವರ್ನೆನ್ಸಲ್ಲಿದ್ದೀರಾ. ನೀವು ಬಿಟ್ಟು ಹೋದಾಗ RDPR ಹೆಂಗಿತ್ತು ಅಂದರೆ, ಟ್ರಾನ್ಸ್ಫರ್ ಆಗಿ ಹೋದ್ರಿ, ಈಗ ವಾಪಸ್ ಬಂದ್ರಿ. ಸೊ ಏನಾದ್ರು ಚೇಂಜಸ್ ಆಗಿದೆಯಾ ಆ್ಯಂಡ್ ಏನಾದ್ರು ಗ್ರೋತ್ ಆಗಿದೆಯಾ ಈ ಕೋವಿಡ್ ಟೈಮ್ನಲ್ಲಿ ಅಂತ? ಸೊ ನಾನು ಲಾಸ್ಟ್ ಟೈಮು ಚಾರ್ಜ್ನಲ್ಲಿ ಇದ್ದಾಗ ಐ ವಾಸ್ ಹೋಲ್ಡಿಂಗ್ 2 ಚಾರ್ಜಸ್. ಒಂದು ಇ ಗವರ್ನೆನ್ಸ್ ಡೈರೆಕ್ಟರ್ RDPRನಲ್ಲಿ, ಇನ್ನೊಂದು RDPRನಲ್ಲಿ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ ಇದೆ, ಮೈಸೂರಿನಲ್ಲಿ ಬೇಸ್ಡ್. ಸೊ ಅಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ವಿಂಗ್ ಆಫ್ ದ RDPR. ಸೊ ಎರಡನ್ನೂ ಹೋಲ್ಡ್ ಮಾಡ್ತಾ ಇದ್ದೆ. ಆ್ಯಂಡ್ ಐ ಹ್ಯಾಡ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ವಿ ಆಲ್ಸೋ ವರ್ಕಿಂಗ್ ಅಟ್ ದಟ್ ಟೈಮ್ ವಿತ್ ಕೋವಿಡ್. ಸೊ ಕೋವಿಡ್ನಲ್ಲಿ ಸ್ಟೇಟ್ ಲೆವೆಲ್ ಟೀಮ್ ಇದೆ, ಸ್ಟೇಟ್ ಲೆವೆಲ್ ಡಾಕ್ಯುಮೆಂಟೇಷನ್ ಟೀಮ್, ಸ್ಟೇಟ್ ಲೆವೆಲ್ ಟೀಮ್ ವಿತ್ ಟು ಕೋಆರ್ಡಿನೇಟ್ ವಿತ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್.
ಆ್ಯಂಡ್ ವಿ ಹ್ಯಾವ್ ಅನ್ ಅಮೇಝಿಂಗ್ ಟೀಮ್. ನಮ್ಮ ಮಿನಿಸ್ಟರ್ ಸರ್ ಇರ್ಬೋದು, ನಮ್ಮ ಬೋತ್ ಪ್ರಿನ್ಸಿಪಲ್ ಸೆಕ್ರೆಟರಿ ಸತೀಕ್ ಸರ್ ಆ್ಯಂಡ್ ಉಮಾ ಮೇಡಮ್ ಆ್ಯಂಡ್ ಅವರ್ ಕಮಿಷನರ್ಸ್, ವಿ ಹ್ಯಾವ್ ಅ ವೆರಿ ಗುಡ್ ಟೀಮ್. ಸೊ ಲಾಸ್ಟ್ ಟೈಮ್ ಕೂಡ ನಾನು 1 ವರ್ಷ ಏನು ಕೆಲಸ ಮಾಡಿದೆ, ಐ ಹ್ಯಾಡ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಯಾವುದ್ರಲ್ಲೂ ಇಟ್ಸ್ ಲೈಕ್ ಗವರ್ಮೆಂಟಲ್ಲಿ ತುಂಬ ಹೈರಾರ್ಕಿ ಅಂತ ಹೇಳ್ತಾರೆ, ಹಿಯರ್ ಇಟ್ ಇಸ್ ಅ ವೆರಿ ಗುಡ್ ಟೀಮ್ ವರ್ಕ್ ಅಂತ ಹೇಳ್ಬೋದು. ಸೊ ಲಾಟ್ ಆಫ್ ಚೇಂಜಸ್ ಆಗಿದೆ. ಸೊ ಈಗ ಗವರ್ನೆನ್ಸ್ಗೆ ವಾಪಸ್ ಬರ್ತಾ ಇರೋದು ತುಂಬ ಸಂತೋಷನೇ ಇದೆ, ಬಿಕಾಸ್ ವಿ ಹ್ಯಾಡ್ ಸ್ಟಾರ್ಟೆಡ್ ದಿಸ್ ಆಂಬಿಷಿಯಸ್ ಪ್ರಾಜೆಕ್ಟ್ ಕಾಲ್ಡ್ ಪಂಚತಂತ್ರ 2. ಸೊ ರೂರಲ್ ಡೆವಲಪ್ಮೆಂಟಲ್ಲಿ ಯಾವಾಗಲೂ ಅಂದ್ಕೊಳ್ತಾರೆ, ರೂರಲ್ ಅಂದರೆ ಇಟ್ಸ್ ಆಲ್ ಪೇಪರ್ ವರ್ಕ್, ಇಟ್ಸ್ ಆಲ್ ಪೀಪಲ್ ಡೋಂಟ್ ನೋ ಡಿಜಿಟಲ್ ಡಿವೈಸಸ್, ಪೀಪಲ್ ಡೋಂಟ್ ನೋ ಇ ಗವರ್ನೆನ್ಸ್ ಅಂತ. ಬಟ್ ರೂರಲ್ ಡೆವಲಪ್ಮೆಂಟ್ ಕರ್ನಾಟಕದಲ್ಲಿ ಸಿನ್ಸ್ ಅ ವೆರಿ ಲಾಂಗ್ ಟೈಮ್, 10 ವರ್ಷದಿಂದನೇ ನಮಗೆ ಪಂಚತಂತ್ರ ಇದೆ, ಗಾಂಧಿ ಸಾಕ್ಷಿ ಕಾಯಕ ಇದೆ, ಈ ಸ್ವತ್ತು ಇದೆ. ಸೊ ವಿ ಆರ್ ಕಾನ್ಸ್ಟೆಂಟ್ಲಿ ಸ್ಟ್ರೀಮ್ಲೈನಿಂಗ್ ಆಲ್ ದಿ ಸಾಫ್ಟ್ವೇರ್ಸ್ ಆ್ಯಂಡ್ ಪ್ರಾಸೆಸಸ್ ಆ್ಯಂಡ್ ಪೀಪಲ್ ಟೇಕ್ ಅಪ್ ಟು ಇಟ್. ಈಗ ಸ್ಮಾರ್ಟ್ ಫೋನ್ ಬರೋಕ್ಕೆ ಮುಂಚೆ ಏನು ಎಲ್ರಿಗೂ ವಾಟ್ಸಪ್ ನೋಡೋಕ್ಕೆ ಬರುತ್ತಾ, ಯೂಟ್ಯೂಬ್ ವಿಡಿಯೋಸ್ ನೋಡೋಕ್ಕೆ ಬರುತ್ತಾ, ನಾವು ಎವ್ರಿಬಡಿ ಈಸ್ ಕಂಫರ್ಟಬಲ್, ಎವ್ರಿಬಡಿ ಗೋಸ್ ಆ್ಯಂಡ್ ಪೇಸ್ ಬಿಲ್ಸ್ ಥ್ರೂ ಪೇಟಿಎಮ್ ಇದೆಯಾ, ಗೂಗಲ್ ಪೇ ಇದೆಯಾ ಅಂತ ಸ್ವೈಪ್ ಮಾಡ್ತಾರೆ. ಸೊ ಐ ಥಿಂಕ್ ನಾವೇನೇ ಅನ್ಕೊಂಡ್ಬಿಡ್ತೀವಿ ಬೇರೆಯವ್ರಿಗೆಲ್ಲ ಕಷ್ಟ ಆಗತ್ತೆ, ನಾವು ಒಬ್ಬರೇ ಜಾಣರು, ನಮಗೆ ಮಾತ್ರ ಗೊತ್ತು ಅಂತ. ದಟ್ಸ್ ನಾಟ್ ಟ್ರೂ. ಆ್ಯಂಡ್ ಎವ್ರಿಬಡಿ ಈಸ್ ಇಂಟೆಲಿಜೆಂಟ್, ಎವ್ರಿಬಡಿ ಈಸ್ ಸ್ಮಾರ್ಟ್, ಎವ್ರಿಬಡಿ ನೀಡ್ಸ್ ಆಪರ್ಚುನಿಟೀಸ್. ಸೊ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾವಾಗಲೂ RDPR ಇಲಾಖೆ ನಾವು ಒಂದು ಹೆಜ್ಜೆ ಮುಂದೆನೇ ಇರ್ತೀವಿ. ಈಗ ಕೂಡ ನಮ್ಮ ಪಂಚತಂತ್ರ 2, ಇಟ್ ವಿಲ್ ಬಿ ಅ ವೆರಿ ಗೇಮ್ ಚೇಂಜಿಂಗ್ ಸಾರ್ಟ್ ಆಫ್ ಅ ರೆವಲ್ಯೂಷನ್ ಆ್ಯಂಡ್ ಐ ಥಿಂಕ್ ಒನ್ ಆಫ್ ದ ಫಸ್ಟ್ ಇನ್ ದ ಕಂಟ್ರಿ ಆಲ್ಸೋ. ಸೊ ವಿ ಹ್ಯಾವ್ ಗ್ರೇಟ್ ಹೋಪ್ಸ್ ಫಾರ್ ಪಂಚತಂತ್ರ. ದಟ್ಸ್ ನೈಸ್. ಆ್ಯಂಡ್ ನೀವು ಹೇಳಿ, ಆ್ಯಕ್ಚುಲಿ ನಿಮಗೆ ಫೀಲ್ಡಲ್ಲಿ ವರ್ಕ್ ಮಾಡೋದಕ್ಕೆ ತುಂಬ ಚಾಲೆಂಜಿಂಗ್ ಅಂತ ಅನ್ಸುತ್ತಾ ಅಥವಾ ಖುಷಿ ಅನ್ಸುತ್ತಾ, ಅಥವಾ ಆಫೀಸಲ್ಲೇ ಕೂತು ಕೆಲಸ ಮಾಡೋದು ಖುಷಿ ಅಥವಾ ಚಾಲೆಂಜಿಂಗ್ ಅಂತ ಅನ್ಸುತ್ತಾ? ಸೊ ಎರಡೂ ಚೆನ್ನಾಗಿರುತ್ತೆ. ಆ್ಯಂಡ್ ಬೇಸಿಕ್ಲಿ ಐ ಅಬ್ಸಲ್ಯೂಟ್ಲಿ ಲವ್ ಫೀಲ್ಡ್ ವರ್ಕ್. ಆ್ಯಂಡ್ ಕೆಲಸದಲ್ಲಿ ಇನ್ ಅ ಡೇ ಎಲ್ಲ ಮಿಕ್ಸ್ ಇದ್ರೆ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ವೆನ್ ಯು ಆರ್ ಇನ್ ದ ಫೀಲ್ಡ್ ದರ್ ಆರ್ ಲಾಟ್ ಆಫ್ ಪಬ್ಲಿಕ್ ವೇಟಿಂಗ್ ಟು ಮೀಟ್ ಯು, ದರ್ ಲಾಟ್ ಆಫ್ ಫೋನ್ ಕಾಲ್ಸ್, ಮೀಡಿಯಾ ಆ್ಯಂಡ್ ಆಲ್ಸೋ ಲಾಟ್ ಆಫ್ ಇಂಟ್ರಾಕ್ಷನ್ ವಿತ್ ಪಾಲಿಟಿಷಿಯನ್ಸ್. ಅದ್ರ ಜೊತೆ ತುಂಬ ಫೀಲ್ಡ್ ಇನ್ಸ್ಪೆಕ್ಷನ್ಸ್ ಇರುತ್ತೆ. ನಾವು ಐ ವೋಂಟ್ ಸೇ ದಿಸ್ ಇಸ್ ಅ ಕಂಪ್ಲೀಟ್ಲಿ ಅ ಡೆಸ್ಕ್ ಜಾಬ್. ಆಲ್ ಅಕ್ರಾಸ್ ದ ಸ್ಟೇಟ್ ಏನೇ ಬೇಕು ಅಂದ್ರೂ ಈ ಗವರ್ನೆನ್ಸ್ ರಿಲೇಟೆಡು ಐ ಕ್ಯಾನ್ ಗೋ ಆ್ಯಂಡ್ ವಿಸಿಟ್. ಐ ಆಲ್ಸೋ ವಿಲ್ ಮೇಕ್ ವಿಸಿಟ್ಸ್. ಸೊ ಇಟ್ಸ್ ನಾಟ್ ಅ ಕಂಪ್ಲೀಟ್ ಡೆಸ್ಕ್ ಜಾಬ್. ಎರಡರಲ್ಲೂ ಬೇರೆ ಬೇರೆ ಥರ ಚೆನ್ನಾಗಿರುತ್ತೆ. ಐ ಥಿಂಕ್ ವಾಟ್ ಎವರ್ ಪೋಸ್ಟ್ ವಿ ಗೋ ಇನ್ ಟು ಅದರಲ್ಲಿ ಪಾಸಿಟಿವ್ಸ್ ನೋಡಿಕೊಂಡು, ಆ್ಯಂಡ್ ಡೆಫಿನೆಟ್ಲಿ ಐ ಥಿಂಕ್ ನನಗೆ ಒನ್ ಪ್ರಿಫರ್ಡ್ ಓವರ್ ಅನದರ್ ಅಂತ ಇಲ್ಲ. ಅದಿದ್ದಾಗ ಅದು ಚೆನ್ನಾಗಿತ್ತು, ಇದಿದ್ದಾಗ ಇದು ಚೆನ್ನಾಗಿತ್ತು. ಓಕೆ, ಈಗ ನೀವು ಸದ್ಯಕ್ಕೆ ಈ ಗವರ್ನೆನ್ಸ್ ಅಲ್ಲಿ ಡೈರೆಕ್ಟರ್ ಆಗಿದ್ದೀರಾ, ಈ ಆಡಳಿತ ಅಂತ ಹೇಳ್ತಾರೆ. ಸೊ ಎವ್ರಿಥಿಂಗ್ ಇಸ್ ಡಿಜಿಟಲ್ ಅಂತ ಹೇಳ್ತಾರೆ. ಸೊ ಎಷ್ಟು ಮಟ್ಟಕ್ಕೆ ಎಲ್ಲಾನು ಡಿಜಿಟಲ್ ಆಗಿದೆ ಅಂತ, ಆಸ್ ಯು ಸೆಡ್, ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರು ತುಂಬ ನೀವು ರೂರಲ್ ಅಂದರೆ ತುಂಬ ಇಂಟೀರಿಯರ್ ಹೋದಾಗ ಅದು ಕಬ್ಬಿಣದ ಕಡಲೇನೆ, ಸಾಕಷ್ಟು ಜನ ಟೆಕ್ನಾಲಜಿ ಅರ್ಥ ಆಗೋಕ್ಕೆ ಇಲ್ಲ. ಸೊ ಈ ಒಂದು ಶಾರ್ಟ್ ಕಮಿಂಗ್ಸ್ನ ಇಟ್ಕೊಂಡು ಹೆಂಗೆ ವರ್ಕ್ ಮಾಡ್ತಿದ್ದೀರಾ ಈ ಗವರ್ನೆನ್ಸಲ್ಲಿ? ಸೊ ನಮ್ಮಲ್ಲಿ ಈಗ ಕರ್ನಾಟಕದಲ್ಲಿ 6010 ಗ್ರಾಮ ಪಂಚಾಯಿತಿಗಳಿದೆ, 227 ತಾಲೂಕ್ ಪಂಚಾಯಿತಿಗಳಿದೆ, ಹಾಗೆ 31 ಜಿಲ್ಲಾ ಪಂಚಾಯಿತಿಗಳಿದೆ. ನಾವು ಮೊದಲು ಈ ಗವರ್ನೆನ್ಸ್ ಅಂತ ಏನೇ ಮಾಡಿದ್ರು ಫಸ್ಟ್ ವಿ ಆರ್ ರೀಚಿಂಗ್ ಔಟ್ ಟು ದೀಸ್ ಬಾಡೀಸ್, ಲೋಕಲ್ ಗವರ್ಮೆಂಟ್ ಬಾಡೀಸ್. ಸೊ ಈಗ ಗ್ರಾಮ ಪಂಚಾಯತ್ನಲ್ಲಿ ಹಾರ್ಡ್ವೇರ್, ಸಾಫ್ಟ್ವೇರ್ ಮತ್ತು ಇಂಟರ್ನೆಟ್ ಕನೆಕ್ಟಿವಿಟಿ ಸ್ಟ್ರೆಂಥನಿಂಗ್ ಮಾಡ್ತಾ ಇದ್ದೇವೆ. ಮತ್ತು ಅಕೌಂಟಬಿಲಿಟಿ ಇರುತ್ತೆ. ಈ ಗವರ್ನೆನ್ಸ್ ಅಂದರೆ ಪ್ರತಿಯೊಂದೂ ಫೈಲ್ಸ್ ಆನ್ಲೈನ್ ಮೂವ್ಮೆಂಟ್ ಇರುತ್ತೆ, ಮತ್ತು ಎಲ್ಲ ಸರ್ವಿಸಸ್ಸು ಜನರಿಗೆ ಆನ್ಲೈನಲ್ಲಿ ಕೊಡುವಂಥದ್ದು. ಸೊ ಕಂಪ್ಲೀಟ್ಲಿ ಅಕೌಂಟಬಿಲಿಟಿ ಇರುತ್ತೆ, ಟ್ರಾನ್ಸ್ಪರೆನ್ಸಿ ಇರುತ್ತೆ, ಆ್ಯಂಡ್ ಇಟ್ಸ್ ಆ್ಯಕ್ಚುಲಿ ಈಸಿ ಟು ಯೂಸ್. ಸೊ ನಾವು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಇವಾಗ ತೆಗೆದುಕೊಂಡು ಹೋಗಿದ್ದೇವೆ, ನೆಕ್ಸ್ಟು ವಿಲೇಜ್ ಮಟ್ಟಕ್ಕೆ ಕೂಡ ತೆಗೆದುಕೊಂಡು ಹೋಗಬೇಕು. ಆ್ಯಂಡ್ ಡೆಫಿನೆಟ್ಲಿ ಲೈಕ್ ಐ ವಾಸ್ ಟೆಲಿಂಗ್ ಬಿಫೋರ್, ಕಬ್ಬಿಣದ ಕಡಲೆ ಏನೇ ಇದ್ರೂ ಐ ಥಿಂಕ್ ವಿತ್ ಅ ಲಿಟಲ್ ಬಿಟ್ ಆಫ್ ಹ್ಯಾಂಡ್ ಹೋಲ್ಡಿಂಗ್ ಆ್ಯಂಡ್ ಪ್ರಾಪರ್ ಸಪೋರ್ಟ್ ಅಟ್ ದ ಗ್ರಾಸ್ ರೂಟ್ ಲೆವೆಲ್ ಮಾಡ್ಬೋದು. ಆ್ಯಂಡ್ ಪ್ರಾಪರ್ಟಿ ಟ್ಯಾಕ್ಸ್ ನಾವು ಆನ್ಲೈನ್ ಮಾಡಿದ್ವಿ. ವೆನ್ ಐ ವಾಸ್ ದೇರ್ ಇನ್ ಮೈ ಪ್ರೀವಿಯಸ್ ಸ್ಟೆಂಟ್, ನಾವು ಪ್ರಾಪರ್ಟಿ ಟ್ಯಾಕ್ಸ್ ಆನ್ಲೈನ್ ಮಾಡಿದ್ವಿ. ಲಾಟ್ ಆಫ್ ಟೇಕರ್ಸ್ ಆರ್ ದೇರ್ ಫಾರ್ ದ್ಯಾಟ್ ಆಲ್ಸೋ. ಈಗೆಲ್ಲ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳ್ತೀವಿ. ಬೇರೆ ಬಿಸ್ನೆಸಸ್ ಏನಾದರೂ ಅಪ್ಲೈ ಮಾಡಬೇಕು ಅಂದರೆ ಅದು ಒಂದು ಕಂಬರ್ಸಮ್ ಪ್ರೊಸೀಜರ್ನಲ್ಲಿ ಸ್ಟಕಪ್ ಆಗಬಾರ್ದು, ಎವ್ರಿಥಿಂಗ್ ಶುಡ್ ಬಿ ಆನ್ಲೈನ್ ಅಂತ ಇದೆ. ಆ್ಯಂಡ್ ಡೆಫಿನೆಟ್ಲಿ ಇಟ್ ಶಾರ್ಟ್ ಸರ್ಕ್ಯೂಟ್ಸ್ ಅ ಲಾಟ್ ಆಫ್ ಪ್ರಾಸೆಸಸ್. ಅದರಲ್ಲಿ ಏನೋ ಒಂದು ಡಿಸ್ಕ್ರಿಷನರಿ ಪವರ್ಸ್ ಬರುತ್ತೆ, ಲೋವರ್ ಲೆವೆಲ್ ಆಫೀಷಿಯಲ್ಸ್ಗೆ ಅದು ಹೋಗುತ್ತೆ, ಮತ್ತು ಎಲ್ಲ ಡೇಟಾ ಒಂದು ಡ್ಯಾಶ್ಬೋರ್ಡ್ನಲ್ಲಿ ಕಾಣಿಸುತ್ತೆ. ಆ್ಯಂಡ್ ಎವಿಡೆನ್ಸ್ ಬೇಸ್ಡ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ಲಾನಿಂಗ್. ಒಂದು ಪ್ಲಾನಿಂಗ್ ಮಾಡಬೇಕಾದ್ರೆ ಸುಮ್ಮನೆ ನಮಗೆ ಮಾಹಿತಿ ಇಲ್ಲದೆ ಯಾರಿಗೆ ಬಾರ್ಗೇನಿಂಗ್ ಪವರ್ ಜಾಸ್ತಿ ಇರುತ್ತೆ ಅವರು ಹೇಳುವಂಥ ಕಾರ್ಯಗಳನ್ನ ಕೈಗೊಳ್ಳೋದಲ್ಲ. ಗೈಡ್ಲೈನ್ಸ್ ಇರುತ್ತೆ, ಅದ್ರ ಜೊತೆಗೆ ಎಲ್ಲಿ ನ್ಯೂನ್ಯತೆಗಳಿದೆ ಅಂತ ಐಡೆಂಟಿಫೈ ಮಾಡೋಕ್ಕೆ ವಿ ಹ್ಯಾವ್ ಸ್ಪೇಷಿಯಲ್ ಸಾರ್ಟ್ ಆಫ್ ಜಿಯೋಸ್ಪೇಷಿಯಲ್ ಒಂದು ಇನ್ಪುಟ್ಸ್ ಕೂಡ ಈ ಸತಿ ಪಂಚತಂತ್ರ 2ನಲ್ಲಿ ಹಾಕ್ತಾ ಇದ್ದೀವಿ. ನಮ್ಗೆ ಇಷ್ಟ ಇರೋದು ಅಂದರೆ ಗ್ರಾಮ ಪಂಚಾಯತಿನಲ್ಲಿ ಕೂತ್ಕೊಂಡು ಅವರು ಗ್ರಾಮ ಸಭೆ ಕರೆದಾಗ ಸ್ಕ್ರೀನ್ ಮೇಲೆ ನೋಡಬೇಕು. ಈಗ ಫಾರ್ ಎಕ್ಸಾಂಪಲ್ ಶಾಲೆ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಒಂದು ಸ್ಕೂಲ್ ಬಿಲ್ಡಿಂಗ್ನ ಎಲ್ಲಿ ಲೊಕೇಟ್ ಮಾಡಬೇಕು ಅಂತ. ಸೊ ಅಲ್ಲಿ ಇಲ್ಲಿ ಅನ್ನೋದಕ್ಕಿಂತ ದೇ ಕ್ಯಾನ್ ಸಿ ದ ಹ್ಯಾಬಿಟೇಷನ್ಸ್ ಆ್ಯಂಡ್ ಕ್ಲಸ್ಟರ್ಸ್, ಎಲ್ಲೆಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಎಲ್ಲೆಲ್ಲಿ
ಊರುಗಳು ಕೆರೆಗಳು ಇದೆ, ಎಲ್ಲಿ ಈಗ ಎಕ್ಸಿಸ್ಟಿಂಗ್ ಶಾಲೆ ಇದೆ, ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಅಂತ ನೋಡ್ಕೊಂಡು ಆ ಡಿಸ್ಟೆನ್ಸ್ ನೋಡಿಕೊಂಡು ಅವರು ಅಲ್ಲಿ ಲೊಕೇಟ್ ಮಾಡಬೇಕು ಅಂತ ಒಂದು ಎವಿಡೆನ್ಸ್ ಬೇಸ್ಡ್ ಪ್ಲಾನಿಂಗ್ ಮಾಡಬೇಕು. ಸೊ ಸಣ್ಣ ಎಕ್ಸಾಂಪಲ್ ಅಷ್ಟೇ, ಈ ರೀತಿ ನಮ್ಮ ಕನಸುಗಳಿದೆ. ಖಂಡಿತ ಮೀಟಿಂಗ್ ಮ್ಯಾನೇಜ್ಮೆಂಟ್, ಮೀಟಿಂಗ್ ಮಾಡಿದ್ರೆ ಕೂಡ ಫೇಸ್ಬುಕ್ ಲೈವ್ ಆಗಬೇಕು, ಅದು ಮೀಟಿಂಗ್ ಕೂಡ ಎಲ್ಲರೂ ಗ್ರಾಮ ಸಭೆಗೆ ಬರದೇ ಇದ್ರು ಕೂಡ ಮನೆಯಲ್ಲೇ ಕೂತು ವ್ಯೂ ಮಾಡ್ಬೋದು, ದೇ ಕ್ಯಾನ್ ಸೆಂಡ್ ದೇರ್ ಕಮೆಂಟ್ಸ್. ಸೊ ಈ ರೀತಿ ಅನೇಕ ಮಾಡ್ಯೂಲ್ಸ್ ಇದೆ ಪಂಚತಂತ್ರ 2ನಲ್ಲಿ. ನಿಜ ಹೇಳಬೇಕು ಅಂದರೆ ಹೇಳ್ತಾ ಹೋದರೆ ಐ ಥಿಂಕ್ ಐ ಕ್ಯಾನ್ ಸ್ಪೀಕ್ ಫಾರ್ ಅ ಡೇ, ಬಟ್ ಇಟ್ ಈಸ್ ಇನ್ ಅ ವೆರಿ ಪಾಸಿಟಿವ್ ನೋಟ್. ವೆರಿ ನೈಸ್. ಅಂಡ್ ನೀವು ಈಗ ಒಂದು ಡಿಪಾರ್ಟ್ಮೆಂಟಲ್ಲಿ ಡೈರೆಕ್ಟರ್ ಆಗಿದ್ದೀರಾ, ಸೊ ನಿಮ್ಮ ಕಣ್ಣಿಂದ ಏನೇನು ಮಾಡಬೇಕು ಅಂತ ಇದೆ, ಅಂದರೆ ಇಲ್ಲಿ ಒಂದು ಟೆನ್ಯೂರ್ ಕಂಪ್ಲೀಟ್ ಮಾಡೋ ತನಕ ವಾಟ್ ಆಲ್ ಯು ವಾಂಟ್ ಟು ಡೂ ಅಂತ? ಸೊ ಡೆಫಿನೆಟ್ಲಿ ಈ ಗವರ್ನೆನ್ಸ್ ರಿಲೇಟೆಡ್ ತುಂಬ ಪ್ರಾಜೆಕ್ಟ್ಸ್ ನಡೀತಾ ಇದೆ. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದ ಡೀಟೇಲ್ಸ್ ಆಫ್ ದಟ್. ಒಂದು 10-12 ಮೇಜರ್ ಪ್ರಾಜೆಕ್ಟ್ಸ್ ನಡೀತಾ ಇದೆ. ಸೊ ಅದು ಆನ್ ಅ ಡೈಲಿ ಬೇಸಿಸ್ ಐ ಆಮ್ ಫಾಲೋಯಿಂಗ್ ಇಟ್ ಅಪ್ ಆ್ಯಂಡ್ ರಿವ್ಯೂಯಿಂಗ್. ಅದು ಬಿಟ್ಟು ಇವಾಗ ಕೋವಿಡ್ ಇರೋದ್ರಿಂದ ನಾವು ಮೈಸೂರಿನಲ್ಲಿ ಕೋವಿಡ್ ಟೆಲಿಕೇರ್ ಅಂತ ಮಾಡಿದ್ವಿ. UK ಮತ್ತು ಮೈಸೂರು ಬೇಸ್ಡ್ ಡಾಕ್ಟರ್ಸ್ ಡೈರೆಕ್ಟಾಗಿ ಜನರು ಫೋನ್ ಮಾಡಿ ಡಾಕ್ಟರ್ಸ್ ಹತ್ರ ಮಾತಾಡಿ ಅವ್ರ ಕೋವಿಡ್ ಸಮಸ್ಯೆ ಬಗ್ಗೆ ಒಂದು ಅನುಭವ ಹಂಚ್ಕೊಳ್ಳುವಂಥದ್ದು, ಟ್ರ್ಯಾಜಿಂಗ್ ಮಾಡುವಂಥದ್ದು, ಮೆಡಿಕೇಷನ್ ಅಡ್ವೈಸ್ ಮಾಡುವಂಥದ್ದೆಲ್ಲ ತುಂಬ ಸಕ್ಸಸ್ಫುಲ್ ಆಗಿ ಆಗಿತ್ತು. ಸೊ ಈಗ ನಾನು ಇಲ್ಲಿ ಬಂದ ಮೇಲೆ ಐ ಸ್ಪೋಕ್ ಟು ಮೈ ಪ್ರಿನ್ಸಿಪಲ್ ಸೆಕ್ರೆಟರಿ, ಅವ್ರಿಗೂ ಕೂಡ ಮೊದಲಿಂದನೇ ಐಡಿಯಾ ಆಯಿತು, ರೂರಲ್ ಹೆಲ್ಪ್ ಲೈನ್ ಅಂತ ಮಾಡ್ತಾ ಇದ್ದೀವಿ. ಸೊ ಇಟ್ ವಿಲ್ ಬಿ ಅ ಸೆಂಟ್ರಲೈಸ್ ಟೋಲ್ ಫ್ರೀ ನಂಬರ್, ಕೋವಿಡ್ ಕನ್ಸರ್ನ್ಸ್, ನಾನ್ ಕೋವಿಡ್ ಕನ್ಸರ್ನ್ಸ್, ಲೈವ್ಲಿಹುಡ್ ಇಶ್ಯೂಸ್, ಸೈಕಲಾಜಿಕಲ್ ಕೌನ್ಸಿಲಿಂಗ್, ಈ ರೀತಿ ಒಂದು ಸಿಂಗಲ್ ರೂರಲ್ ಹೆಲ್ಪ್ ಲೈನ್ ಇಡೀ ಕರ್ನಾಟಕಗೆ ಮಾಡಿ. ಯಾಕಂದರೆ ಹಳ್ಳಿಗಳಲ್ಲಿ ಈಗಲೂ ಕೂಡ ಕೋವಿಡ್ ಅಂದರೆ ಸ್ವಲ್ಪ ಸ್ಟಿಗ್ಮಾ ಇದೆ, ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ. ನಾವು ಒಂದ್ಸತಿ ಡಾಕ್ಟರ್ ಹತ್ರ ಹೋಗಿ ಬಂದಾಗ ಬೇರೆಯವರೆಲ್ಲ ಸೋಷಿಯಲಿ ಆಸ್ಟ್ರಸೈಸ್ ಮಾಡ್ಬೋದು ನಮ್ಮನ್ನ ಅಂತ ತುಂಬ ಸೀರಿಯಸ್ ಆಗೋವರೆಗೂ ಇದ್ದು, ಅದಾದಮೇಲೆ ಆಸ್ಪತ್ರೆಗೆ ಹೋದಾಗ ಅನೇಕ ಸತಿ ಪ್ರಾಣ ಕಳ್ಕೊಳ್ಳುವಂಥದ್ದು ಅಥವಾ ಸಿವಿಯರ್ ಹೆಲ್ತ್ ಡ್ಯಾಮೇಜ್ ಆಗುವಂಥದ್ದು ಇದೆ. ಸೊ ಡೈರೆಕ್ಟಾಗಿ ಅವರು ಇಫ್ ದೇ ಕ್ಯಾನ್ ಜಸ್ಟ್ ಪಿಕ್ ಅ ಫೋನ್ ಆ್ಯಂಡ್ ಅನಾನಿಮಸ್ಲಿ ಟಾಕ್ ಟು ಅ ಡಾಕ್ಟರ್, ಐ ಥಿಂಕ್ ತುಂಬಾ ಇನಿಷಿಯಲ್ ಅಡ್ವೈಸ್ ಸಿಕ್ಕಿದ್ರೆ, ಅವ್ರಿಗೆ ನಿಜವಾಗ್ಲೂ ಸೀರಿಯಸ್ ಇದ್ದರೆ ಒಂದು ನಿಯರೆಸ್ಟ್ PHC ಅಥವಾ ತಾಲೂಕು ಹಾಸ್ಪಿಟ್ಲಿಗೆ ರೆಫರ್ ಮಾಡುವಂಥದ್ದು, ಫಾಲೋ ಅಪ್ ಮಾಡುವಂಥದ್ದೆಲ್ಲ ಆಗುತ್ತೆ. ಮತ್ತು ಈಗ ಕೂಡ ಲೈವ್ಲಿಹುಡ್ ಇಶ್ಯೂಸ್ ತುಂಬಾ ಸಮಸ್ಯೆಗಳಾಗಿದೆ. ಕೆಲವರು ರಿವರ್ಸ್ ಮೈಗ್ರೇಷನ್ ಆಗಿದೆ, ಕೆಲವರಿಗೆ ಕೆಲಸ ಇಲ್ಲ. ಸೊ ಆ ಥರ ಇದ್ದಾಗ ನರೇಗಾ ಕಾರ್ಡ್ ತೊಗೊಳ್ಳುವಂಥದ್ದು, ಕೆಲಸಕ್ಕೆ ಅಪ್ರೋಚ್ ಮಾಡುವಂಥದ್ದು. ಸೊ ಈಗ ಅನೇಕ ಏನೇನು ನಮ್ಮ ರೂರಲ್ ಜನರ ಮನಸ್ಸಿನಲ್ಲಿ ಏನೇನು ಸಮಸ್ಯೆಗಳಿದೆ, ನಾನ್ ಕೋವಿಡ್ ಕೂಡ ಮೆಡಿಕಲ್ ಆಗಿ ಪ್ರೆಗ್ನೆಂಟ್ ಅಂಡ್ ಲ್ಯಾಕ್ಟೇಟಿಂಗ್ ಮದರ್ಸ್ ಇರ್ಬೋದು, ಚಿಲ್ಡ್ರನ್ ಇರ್ಬೋದು, ಪ್ರತಿಯೊಬ್ಬರಿಗೂ. ಸೊ ಒಂದು ರೂರಲ್ ಕೋವಿಡ್ ಹೆಲ್ಪ್ ಲೈನ್ ಮಾಡ್ತಾ ಇದ್ದೀವಿ, ಅದು ಸಕ್ಸಸ್ಫುಲ್ ಆಗಿ ಹೊರಬರಲಿ ಅಂತ ಕೂಡ ನಾನು ಆಶಿಸ್ತಾ ಇದ್ದೀನಿ. ವೆರಿ ನೈಸ್. ಇನ್ನು IAS ಆಫೀಸರ್ಸ್ಗಳು, IAS ಅಧಿಕಾರಿಗಳು ಈ ಒಂದು ಪೊಲಿಟಿಕಲ್ ಪ್ರೆಷರ್ಗೆ ತುಂಬ ಪ್ರೋನ್ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಒಬ್ಬ ಅಧಿಕಾರಿಗೆ ಪೊಲಿಟಿಕಲ್ ಪ್ರೆಷರ್ ಜೊತೆಗೆ ಪೊಲಿಟಿಷಿಯನ್ ಪ್ರೆಷರ್ ಎರಡೂ ಇರುತ್ತೆ, ಹ್ಯಾಂಡ್ಲ್ ಮಾಡೋದು ಹೇಗೆ ಅಂತ? ಅವಾಗ ಎಲ್ಲೋ ಏನಾಗುತ್ತೆ ಅಂತ ಅಂದರೆ ಸುಮ್ಮನೆ ಬೆಟ್ ಮಾಡಿ ತೋರಿಸ್ತಾರೆ ಒಬ್ಬರು ಅಧಿಕಾರಿ ಏನೇ ಕೆಲಸ ಮಾಡ್ತಿದ್ರು ಎಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ನನಗೆ ಗವರ್ಮೆಂಟ್ ಆಗಲಿ ನಾನ್ ಗವರ್ಮೆಂಟ್ ಆಗಲಿ ಯಾವುದೇ ನಾವು ಒಂದು ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದರೆ ಇಟ್ ಈಸ್ ಆಲ್ ಅಬೌಟ್ ಪೀಪಲ್ ಸ್ಕಿಲ್ಸ್ ಆ್ಯಂಡ್ ಪೀಪಲ್ ಮ್ಯಾನೇಜ್ಮೆಂಟ್. ಸೊ ಒಂದು ಕಡೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ನಾನೇ ಸುಪ್ರೀಮೋ, ನಾನೇ ಈ ಪೊಸಿಷನಲ್ಲಿ ಕೂತಿದ್ದೀನಿ, ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು ಅಂತ ಖಂಡಿತ ಇಲ್ಲ. ಎವ್ರಿಬಡಿ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಲರ್ನ್ ಟು ರೆಸ್ಪೆಕ್ಟ್ ಎವ್ರಿಬಡಿ. ಆಗ ಆಟೋಮ್ಯಾಟಿಕ್ ಆಗಿ ರೆಸ್ಪೆಕ್ಟ್ ಆ ಕಡೆಯಿಂದ ಕೂಡ ಬರುತ್ತೆ. ಆ್ಯಂಡ್ ಇವನ್ ಪೊಲಿಟಿಷಿಯನ್ಸ್ ಫಾರ್ ದ್ಯಾಟ್ ಮ್ಯಾಟರ್. ಸೊ ಒನ್ಸ್ ಯು ಸ್ಟಾರ್ಟ್ ಯುವರ್ ಕೆರಿಯರ್ ಆ್ಯಂಡ್ ಎಸ್ಟಾಬ್ಲಿಷ್ ಅ ಸರ್ಟನ್ ಕ್ರೆಡಿಬಿಲಿಟಿ ಆ್ಯಂಡ್ ಯು ನೋ ದಟ್ ಯು ಹ್ಯಾವ್ ಅ ವೆರಿ ಗುಡ್ ವರ್ಕ್ ಎಥಿಕ್ಕಿದೆ, ಇಂಟೆಗ್ರಿಟಿಯಿಂದ ವರ್ಕ್ ಮಾಡ್ತಾರೆ ಅಂದರೆ ನೋಬಡಿ ವಿಲ್ ಟ್ರಬಲ್ ಯು ಆಫ್ಟರ್ ದ್ಯಾಟ್. ಅದಾದಮೇಲೆ ಅವರು ಕೂಡ ಅಷ್ಟೇ, ವಾಟ್ ಎವರ್ ದೇ ಸೇ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಆ್ಯಂಡ್ ವಾಟ್ ಡು ವಿ ಲೂಸ್ ಬೈ ರೆಸ್ಪೆಕ್ಟಿಂಗ್ ಆರ್ ಹ್ಯಾವಿಂಗ್ ಅ ಗುಡ್ ಇಂಟ್ರಾಕ್ಷನ್. ಸೊ ಡೆಫಿನೆಟ್ಲಿ ನನಗೆ ನಂದು ಈಥಾಸ್ ಮತ್ತು ನಂದು ಫಿಲಾಸಫಿ ಇರೋದಷ್ಟೇ, ಪೊಲಿಟಿಷಿಯನ್ಸ್ ಆಗಲಿ, ನಮ್ಮ ಇತರೆ ಅಧಿಕಾರಿಗಳಾಗಲಿ, ಮೀಡಿಯಾದವರಾಗಲಿ, ಜನತೆ ಆಗಲಿ, ಎಲ್ಲರಿಗೂ ಒಂದು ಒಳ್ಳೆ ರೀತಿ ರೆಸ್ಪೆಕ್ಟ್ ಕೊಟ್ಟರೆ ಅವರು ಅದಕ್ಕೆ 3-4 ಪಟ್ಟು ರೆಸ್ಪೆಕ್ಟ್ ನಮಗೆ ಕೊಡ್ತಾರೆ. ಕೆಲಸಗಳೆಲ್ಲ ಸುಲಭವಾಗಿ ಸುಲಲಿತವಾಗಿ ಆಗುತ್ತೆ. ಹಂಗಂತ ಇಟ್ಸ್ ನಾಟ್ ದಟ್ ಯು ಹ್ಯಾವ್ ಟು ಟೋ ಎನಿ ಲೈನ್ ಆರ್ ಡೂ ಎನಿಥಿಂಗ್ ಇಲ್ಲೀಗಲ್. ಡೆಫಿನೆಟ್ಲಿ ಯು ಕ್ಯಾನ್ ಆಲ್ವೇಸ್ ವರ್ಕ್ ವಿತ್ ಅಟ್ಮೋಸ್ಟ್ ಇಂಟೆಗ್ರಿಟಿ ವಿತ್ ಗಿವಿಂಗ್ ರೆಸ್ಪೆಕ್ಟ್ ಟು ಎವ್ರಿಬಡಿ ಇನ್ಕ್ಲೂಡಿಂಗ್ ಪೊಲಿಟಿಷಿಯನ್ಸ್. ನೈಸ್. ಇನ್ನು ಕೋವಿಡ್ ಸಂದರ್ಭದಲ್ಲಿ ನೀವು ಮೈಸೂರು ಮಹಾನಗರ ಪಾಲಿಕೆ ಕಮಿಷನರ್ ಆಗಿರ್ತೀರಾ, ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀರಾ, ಕೋವಿಡ್ಗೆ ಸಂಬಂಧಪಟ್ಟದಿರ್ಬೋದು, ಅಂಡ್ ಒಂದು ಮಾಡ್ಯೂಲ್ ಮಾಡ್ತೀರಾ, ಅದು ಎಲ್ಲ ಕಡೆ ಪ್ರಚಾರಕ್ಕೆ ಬರುತ್ತೆ ಆ್ಯಂಡ್ ಪೀಪಲ್ ವಿಲ್ ಫಾಲೋ ದಟ್. ಸೊ ನಿಮಗೆ ನಮ್ಮ ಲಿಸ್ನರ್ಸ್ ಅಂದರೆ 196 ದೇಶದಲ್ಲಿರೋ ಲಿಸ್ನರ್ಸ್ಗಳು ಕೇಳಬೇಕು ಅಂತ ಅಂದರೆ MCC ಇದ್ದಷ್ಟು ಟೆನ್ಯೂರಲ್ಲಿ ಏನೇನೆಲ್ಲ ಮಾಡಿದ್ರಿ ಕೋವಿಡ್ಗೆ, ಆ್ಯಂಡ್ ಆ ಒಂದು ಪರ್ಸ್ನಲ್ ಇಂಟ್ರೆಸ್ಟ್ ತಗೊಂಡು ಏನೇನೆಲ್ಲ ಮಾಡಿದ್ರಿ ಅಂತ ಹೇಳ್ಬೋದಾ? ಸೊ ಡೆಫಿನೆಟ್ಲಿ ಒಂದು ಡಿಸ್ಕ್ಲೇಮರ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇಟ್ ಇಸ್ ನಾಟ್ ಅ ಒನ್ ಪರ್ಸನ್ ಜಾಬ್. ಐ ವಾಸ್ MCC ಕಮಿಷನರ್ ಹೌದು, ಆದರೂ ಕೂಡ ಏನೇ ಕೆಲಸಗಳಾಗಿದ್ರು, ಏನೇ ಒಳ್ಳೆ ಕೆಲಸಗಳಾಗಿದ್ರು ಅದಕ್ಕೆ ಎಲ್ಲರೂ ಒಂದು ಸಹಭಾಗಿತ್ವ ಇದೆ. ಸೊ ಅಲ್ಲಿ ನಮ್ಮ ಒಂದು ಕಾರ್ಪೊರೇಟರ್ಸ್ 65 ಜನ ಕಾರ್ಪೊರೇಟರ್ಸ್ ಏನಿದ್ರು, ನಮ್ಮ ಮೇಯರ್, ಡೆಪ್ಯೂಟಿ ಮೇಯರ್, ಆಲ್ ದ ಪಾಲಿಟಿಷಿಯನ್ಸ್ ಆಫ್ ದ ಡಿಸ್ಟ್ರಿಕ್ಟು, ಮೇನ್ಲಿ ಆಲ್ ದ ಸಿಟಿಸನ್ರಿ, ಎಲ್ಲ ಅಫಿಷಿಯಲ್ಸು, ಹೆಲ್ತ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟು, ಆ್ಯಂಡ್ ವಿಶೇಷವಾಗಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸು, ಅಲ್ಲಿ ಇದ್ದವರು ಎಲ್ಲರೂ ಒಂದು ರೀತಿ ಮೈಸೂರಿನಲ್ಲಿ
ಮೈಸೂರಿನಲ್ಲಿ ಕೋವಿಡ್ ಇದೆ, ಅದನ್ನು ನಾವು ಓವರ್ಕಮ್ ಮಾಡೋಕ್ಕೆ ಏನು ಮಾಡಬೇಕು, ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಅನ್ನೋ ಒಂದು ಒಳ್ಳೆ ಮನಸ್ಸಿನಿಂದ ಕೆಲಸ ಮಾಡ್ತಾ ಇದ್ರು. ಸೊ ಡೆಫಿನೆಟ್ಲಿ ಒಂದು ಅಂತ್ಯ ಸಂಸ್ಕಾರ ಅಚ್ಚುಕಟ್ಟಾಗಿ ಮಾಡಿದ ರೀತಿ ಇರ್ಬೋದು, ಕೋವಿಡ್ ಟೆಲಿಕೇರ್ನ ನಾವು ವಿನೂತನವಾಗಿ ಒಂದು ಪ್ರಾಯೋಗಿಕವಾಗಿ ಅದಾದಮೇಲೆ ಒಂದು ಲಾರ್ಜ್ ಸ್ಕೇಲ್ನಲ್ಲಿ ಓಪನ್ ಮಾಡಿರುವಂಥದ್ದು ಇರ್ಬೋದು, ಮತ್ತು ಸಾಂತ್ವನ ಅಂತ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಪ್ಲ್ಯಾಟ್ಫಾರ್ಮ್ ಮಾಡಿರುವಂಥದ್ದು, ಕೋವಿಡ್ ಮಿತ್ರ ಅಂತ ಕೋವಿಡ್ ಕ್ಲಿನಿಕ್ ಅಥವಾ OPD ಮಾಡಿರುವಂಥದ್ದು. ಸೊ ಇದೆಲ್ಲ ಕೆಲಸಗಳು ಎಲ್ಲರ ಒಂದು ಜಿಲ್ಲಾಡಳಿತ ಆಗಲಿ MCC ಆಗಲಿ ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ನಡೆದಿರುವಂಥದ್ದು. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್, ಟು ಬಿ ಆನೆಸ್ಟ್, ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದೋಸ್ ಪೀಪಲ್ ಇನ್ ಸಚ್ ಅ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ನನಗೆ ಒಂದು 3 ತಿಂಗಳಂತಾನೆ ಅನಿಸ್ತಾ ಇಲ್ಲ. ಐ ಫೀಲ್ ಲೈಕ್ ಐ ವಾಸ್ ದೇರ್ ಫಾರ್ ಲೈಕ್ 1.5 years ಅಂತ ಅನಿಸ್ತಾ ಇದೆ. ಸೊ ಚೆನ್ನಾಗಿ ನಡೆದಿದೆ ಆ್ಯಂಡ್ ಐ ಆಮ್ ಹೋಪಿಂಗ್ ದಟ್ ಕೇಸಸ್ ಕಮ್ ಡೌನ್. And I want to thank and acknowledge everybody's contribution. ವೆರಿ ನೈಸ್. ಆ್ಯಂಡ್ ಇದರ ಮಧ್ಯೆ ಏನಪ್ಪ ಅಂತ ಅಂದರೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಒಂಥರ ಬೂನ್ ಅನ್ಸುತ್ತಾ ಬೇನ್ ಅನ್ಸುತ್ತಾ. ಯಾಕೆ ಅಂತ ಅಂದರೆ ಹಿಂದೆಲ್ಲ ನಮ್ಮ IAS ಅಧಿಕಾರಿಗಳು ಯಾರಿದ್ರು, IPS ಅಧಿಕಾರಿಗಳು ಯಾರಿದ್ರು ಅಂತ ಜನಗಳಿಗೆ ಗೊತ್ತಾಗ್ತಿರ್ಲಿಲ್ಲ. ಚುನಾಯಿತ ಪ್ರತಿನಿಧಿಗಳನ್ನು ಬಿಟ್ಟರೆ ಬೇರೆ ಆಫೀಸರ್ಸ್ ಯಾರೂ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಹಿಂಗಾಗಿದೆ ಅಂದರೆ ಅವರಿಗೆ ಒಂದು ಫ್ಯಾನ್ ಗ್ರೂಪು, ಪೇಜ್ಗಳು ಬರುತ್ತೆ, ಕೆಲಸಗಳು ಅಂದರೆ ತುಂಬ PR ಬ್ರ್ಯಾಂಡಿಂಗ್ ಎಲ್ಲ ನಡೆಯುತ್ತೆ. ಸೊ ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಎಷ್ಟೆಲ್ಲ ಕೆಲಸನೂ ಎಲ್ರಿಗೂ ಗೊತ್ತಾಗಬೇಕು ಅನ್ನೋ ಒಂದು ರೂಲ್ ಏನಾದ್ರು ಇದೆಯಾ? ನೀವು ಮಾಡಿರೋ ಅಂದ್ರೆ ಕೂತಿದ್ದು ನಿಂತಿದ್ದು ಅವ್ರಿಗೆ ಯಾರಿಗೂ ದುಡ್ಡು ಕೊಟ್ಟೆ, ಇವ್ರ ಜೊತೆ ಎಲ್ಲೋ ಹೋದೆ, ಇವ್ರ ಜೊತೆ ಊಟ ಮಾಡಿದೆ, ಪ್ರತಿಯೊಂದು ಅಪ್ಡೇಟ್ ಆಗ್ತಿರುತ್ತೆ. ಇದೆಲ್ಲ ಜನಗಳಿಗೆ ಇನ್ಫಾರ್ಮ್ ಮಾಡಬೇಕು ಅನ್ನೋ ಅಗತ್ಯತೆ ಇದೆ ಅಂತ ಅನ್ಸುತ್ತಾ? ಟು ಬಿ ಆನೆಸ್ಟ್, ನಾವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಓದಬೇಕಾದ್ರೆ ಅನಾನಿಮಿಟಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸಿವಿಲ್ ಸರ್ವೆಂಟ್ಸ್ ಸಪೋಸ್ ಟು ಬಿ ಅನಾನಿಮಸ್. ಇಟ್ಸ್ ನಾಟ್ ದಟ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಏನಿರ್ತಾರೆ ಅವರು ಜನರು ಮುಂದೆ ಬರ್ತಾರೆ. ನಾವು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಏನಿರ್ತೀವಿ, ವಿ ಆರ್ ಬಿಹೈಂಡ್ ದ ಸೀನ್ಸ್ ಆ್ಯಂಡ್ ವಿ ರನ್ ದ ಶೋ, ವಿ ಡೂ ದ ಥಿಂಗ್ಸ್. ಅನಾನಿಮಿಟಿ ಅಂತ. ಬಟ್ ಈಗೇನಾಗಿದೆ ಅಂದರೆ ಇಟ್ಸ್ ಕೈಂಡ್ ಆಫ್ ದ ಲೈನ್ಸ್ ಆಫ್ ಬ್ಲರ್ಡ್. ಎಲ್ಲರೂ ಸೋಷಿಯಲ್ ಮೀಡಿಯಾ ಫಾಲೋಯಿಂಗ್ ಇರುವಂಥದ್ದು. ಬಟ್ ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿ ಬಳಕೆ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗೇನಾದ್ರೂ ಒಂದು ಅಧಿಕಾರಿ ಫೇಸ್ಬುಕ್ ಲೈವಲ್ಲಿ ಬಂದು ಈ ಥರ ಕೋವಿಡ್ ಮೆಷರ್ಸ್ನ ನಾವು ತೊಗೊಂಡಿದ್ದೇವೆ, ತಾವೆಲ್ಲ ಸೇಫ್ ಆಗಿದ್ದೀರಿ ಅಂತ ಡೈಲಿ ಒಂದು ಮಾಹಿತಿ ಕೊಡೋದು, ಅಥವಾ ಜನರಿಂದ ಒಂದು ಡೈರೆಕ್ಟಾಗಿ ಬಂದು ಫೀಡ್ಬ್ಯಾಕ್ ತಗೊಳ್ಳುವಂಥದ್ದು, ಮತ್ತು ಗ್ರಿವಾನ್ಸಸ್ಸು ಏನಾದರೂ ಗ್ರಿವಾನ್ಸಸ್ ಇದ್ದರೆ ಡೈರೆಕ್ಟಾಗಿ ಅಡ್ರೆಸ್ ಮಾಡುವಂಥದ್ದು, ಅಥವಾ ಈ ಥರ ಎಲ್ಲ ಆಗ್ತಾ ಇದೆ, ಈ ಥರ ಒಂದೊಂದು ಕೆಲಸಗಳಾಗ್ತಾ ಇದೆ ಅಂತ ಅಧಿಕಾರಿ ಒಂದು ಎಲ್ಲದರಲ್ಲೂ ಇರಬೇಕಾಗಿಲ್ಲ. ಈಗ ಸಂಸ್ಥೆ MCC ಸಂಸ್ಥೆ ಅಂತ ಇದೆ. MCC ಫೇಸ್ಬುಕ್ ಪೇಜ್ ಇರುತ್ತೆ, MCC ಟ್ವಿಟರ್ ಹ್ಯಾಂಡಲ್ ಇರುತ್ತೆ. ಹೌದು, MCC ಅಡಿ ಬರೀ ಕಮಿಷನರ್ ಮಾಡಿದ್ದು ಒಂದೇ ಅಲ್ಲ, ಅಲ್ಲಿ ತುಂಬ ಅಧಿಕಾರಿಗಳಿದ್ದಾರೆ, ತುಂಬ ಜನಪ್ರತಿನಿಧಿಗಳಿದ್ದಾರೆ. ಅವರೆಲ್ಲ ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ತೋರಿಸುವಂಥದ್ದು ತಪ್ಪೇನಿಲ್ಲ. ಬಟ್ ಅದೇ ಒಂದು ಹೀರೋ ವರ್ಷಿಪ್ ಆಗಲಿ, 1 person ಇಸ್ ಡೂಯಿಂಗ್ ಎವ್ರಿಥಿಂಗ್, 1 person ಇಸ್ ರೆವಲ್ಯೂಷನೈಸಿಂಗ್ ದ ವರ್ಲ್ಡ್ ಅಂತ ಮಾಡುವಂಥ ತಪ್ಪಾಗುತ್ತೆ. ಟು ಬಿ ಆನೆಸ್ಟ್, ಇನ್ನೊಂದೇನು ಅಂದರೆ ನಾವು ತುಂಬ ಕೆಲಸ ಮಾಡ್ತಾ ಇದ್ದಾಗ ವಿ ವೋಂಟ್ ಹ್ಯಾವ್ ಟೈಮ್ ಟು ಪ್ರೊಜೆಕ್ಟ್. ಪ್ರತಿಯೊಂದೂ ನಿಜ ಹೇಳಬೇಕು ಅಂದರೆ ಡಾಕ್ಯುಮೆಂಟ್ ಮಾಡೋದಕ್ಕೂ ಆಗೋದಿಲ್ಲ. ವೆನ್ ಯು ಆರ್ ಇನ್ ದ ಫೀಲ್ಡ್ ಕಾನ್ಸ್ಟೆಂಟ್ಲಿ ಯು ಆರ್ ಲೈಕ್ ಬಸಿಂಗ್ ವಿತ್ ಆಕ್ಟಿವಿಟಿ. ಒಂದು ಆಕ್ಟಿವಿಟಿ ಆಗಿದ ತಕ್ಷಣ ನೆಕ್ಸ್ಟ್ ಹೋಗ್ತಾ ಇರ್ತೀರಾ, ಒಂದು ಮೀಟಿಂಗಿಂದ ಇನ್ನೊಂದು ಮೀಟಿಂಗ್, ಒಂದು ಕಡೆಯಿಂದ ಇನ್ನೊಂದು ಕಡೆ. ಡೆಫಿನೆಟ್ಲಿ ಯು ಕ್ಯಾನ್ಟ್ ಹ್ಯಾವ್ ಅ ಮೀಡಿಯಾ ಟ್ರೈಲ್ ಬಿಹೈಂಡ್ ಯು ಅಂಡ್ ಕೈಂಡ್ ಆಫ್ ಡಾಕ್ಯುಮೆಂಟ್ ಎವ್ರಿಥಿಂಗ್. ಸೊ ಬೂನ್ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಬೂನ್ ಆಗುತ್ತೆ, ತಪ್ಪಾಗಿ ಯೂಸ್ ಮಾಡಿದ್ರೆ ಬೇನಾಗುತ್ತೆ. ಬಟ್ ನಾನು ಹೇಳ್ತಾ ಇರೋದು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಈಗ ನಾನು ಒಂದು ಗೌರ್ಮೆಂಟ್ ಅಧಿಕಾರಿಯಾಗಿ ಸಂಬಳ ತೆಗೆದುಕೊಳ್ತಾ ಇದ್ದೀನಿ, ನಾನು ಈ ಹುದ್ದೆಯಲ್ಲಿದ್ದೀನಿ. ಐ ಆಮ್ ನಾಟ್ ಡೂಯಿಂಗ್ ಎನಿ ಚಾರಿಟಿ, ಐ ಆಮ್ ಜಸ್ಟ್ ಡೂಯಿಂಗ್ ಮೈ ವರ್ಕ್. ಸೊ ಅದನ್ನೇ ತುಂಬ ಪ್ರೊಜೆಕ್ಟ್ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ನನ್ನ ಪರ್ಸನಲ್ ಅನಿಸಿಕೆ. ಓಕೆ, ಇದೆಲ್ಲದರ ಮಧ್ಯೆ ಒಳ್ಳೆ ಕೆಲಸ ಮಾಡ್ತಿರ್ತೀರಾ, ವಾಂಟೆಡ್ಲಿ ಅನ್ವಾಂಟೆಡ್ಲಿ ಒಂದು ಇಶ್ಯೂ ಆಗುತ್ತೆ ಮೈಸೂರಲ್ಲಿ. ಐ ಡೋಂಟ್ ವಾಂಟ್ ಟು ರಿವಿಸಿಟ್ ದಟ್ ಇಶ್ಯೂ. ಗಿವನ್ ಅ ಚಾನ್ಸ್ ಇದೆಲ್ಲದಕ್ಕೂ ತೆರೆ ಎಳಿಬೇಕು ಅಂಡ್ ಮೈಸೂರು ಜನತೆಗೆ ನಿಮ್ಮ ಮನದೊಳದ ಮಾತನ್ನು ಏನಾದ್ರು ಹೇಳಬೇಕು ಅಂದರೆ, ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ನಿಮ್ಗೆ ಅವಕಾಶ ಸಿಕ್ಕಿಲ್ಲ ಟ್ರಾನ್ಸ್ಫರ್ ಆದಮೇಲೆ ಇಲ್ಲಿ ಬಂದ ಮೇಲೆ ಎಲ್ಲ. ಸೊ ದಿಸ್ ಇಸ್ ದ ಪ್ಲಾಟ್ಫಾರ್ಮ್ ಫಾರ್ ಯು ಟು ಥ್ಯಾಂಕ್ ಮೈಸೂರು ಪೀಪಲ್ ಆರ್ ಟು ಸೇ ಸಮಥಿಂಗ್ ಅಬೌಟ್ ದಿಸ್ ಇಶ್ಯೂ. ಸೊ ಡೆಫಿನೆಟ್ಲಿ ವೆನ್ ಐ ಹ್ಯಾಂಡೆಡ್ ಓವರ್ ಮೈ ಚಾರ್ಜ್ ದ ವೆರಿ ನೆಕ್ಸ್ಟ್ ಡೇ, ನಾನು ಕೂಡ ಮೈಸೂರು ಜನತೆಗೆ ತುಂಬಾ ದೊಡ್ಡ ಥ್ಯಾಂಕ್ ಯು ಹೇಳಿದೆ. ಅದು ಮೀಡಿಯಾದಲ್ಲಿ ಎಷ್ಟು ಕವರೇಜ್ ಆಯಿತು ನನಗೆ ಗೊತ್ತಾಗಲಿಲ್ಲ. ಬಟ್ ಕಾನ್ಷಿಯಸ್ಲಿ ಐ ಸ್ಟೇಡ್ ಅವೇ ಫ್ರಮ್ ದ ಮೀಡಿಯಾ. ಯಾಕಂದರೆ ಒಬ್ಬರು ಅಲಿಗೇಷನು ಬೇಸ್ಲೆಸ್ ಅಲಿಗೇಷನ್ ಮಾಡಿದಾಗ ಮತ್ತೆ ಅದನ್ನೇ ಕೌಂಟರ್ ಮಾಡಿ ಮಾಡುವಂಥದ್ದು ನನಗೆ ಇಷ್ಟ ಇರಲಿಲ್ಲ. ಸೊ ವೆರಿ ಕಾನ್ಷಿಯಸ್ಲಿ ಐ ಸ್ಟೇಡ್ ಅವೇ ಫ್ರಮ್ ದ ಮೀಡಿಯಾ. ಪ್ರತಿಯೊಂದು ಅಲಿಗೇಷನ್ಗೂ ದರ್ ಇಸ್ ನೋ ನೀಡ್ ಫಾರ್ ಅ ಕೌಂಟರ್. ಬಟ್ ಏನೇನು ಲೆಕ್ಕ ಕೇಳಿರುವಂಥದ್ದು ಇರ್ಬೋದು, ಏನೇ ಮಾಹಿತಿ ಕೇಳಿರುವಂಥದ್ದು, ಎವ್ರಿಥಿಂಗ್ ಹ್ಯಾಸ್ ಬಿನ್ ಗಿವನ್, ಇಟ್ ಹಸ್ ಬಿನ್ ಡಾಕ್ಯುಮೆಂಟೆಡ್, ಇಟ್ ಹಸ್ ಬಿನ್ ಗಿವನ್ ಆಸ್ ಅ ಪ್ರೆಸ್ ನೋಟ್ ಆಲ್ಸೋ. ಸೊ ಯಾವುದೇ ರೀತಿ ಒಂದು ನಾನ್ ಟ್ರಾನ್ಸ್ಪರೆಂಟ್ ಆಗಿ ಯಾವುದೇ ರೀತಿ ಇಲ್ಲ. ಆ್ಯಂಡ್ ನನ್ನ ಸರ್ವಿಸ್ನಲ್ಲಿ ನಾನು ಒಂದು ಅಚ್ಚುಕಟ್ಟಾದ ಟ್ರ್ಯಾಕ್ ರೆಕಾರ್ಡ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಕೂಡ ಐ ಆಮ್ ಪ್ರೌಡ್ ಆಫ್ ವಾಟ್ ಐ ಆಮ್ ಈವನ್ ಟುಡೇ. ಸೊ ಅದನ್ನು ನಾನು ಯಾವುದೇ ಒಂದು ಎಕ್ಸ್ಪ್ಲನೇಷನ್ ಇದ್ದರೂ ಈಗಾಗಲೇ ಕೊಟ್ಟಾಗಿದೆ, ಮತ್ತೆ ಒತ್ತಿ ಹೇಳುವಂಥದ್ದೇನಿಲ್ಲ.
ಸೊ ಐ ಥಿಂಕ್ ವಿ ಶುಡ್ ಜಸ್ಟ್ ಲೀವ್ ದ ಪಾಸ್ಟ್ ಬಿಹೈಂಡ್. ಎಲ್ಲನೂ ಒಂದು ರೀತಿ ಒಳ್ಳೆದಕ್ಕೆ ಆಗುತ್ತೆ ಅಂತ ನಾನು ಒಂದೊಂದ್ಸತಿ ಅನ್ಕೊಳ್ತೀನಿ. ವೆರೆವರ್ ವಿ ಆರ್ ಹಿಯರ್ ಟು ಸರ್ವ್ ಅಂತ ಅನ್ಕೊಳ್ತೀನಿ. ಸೊ ಅದನ್ನೆಲ್ಲ ಬಿಟ್ಟು ಮೈಸೂರಿಗೆ ಒಳ್ಳೇದಾಗಲಿ, ಕೋವಿಡ್ ಬೇಗ ನಿವಾರಣೆ ಆಗಲಿ ಅನ್ನೋದೊಂದು ಬಿಟ್ಟರೆ ನನ್ನ ಮನಸ್ಸಿನಲ್ಲಿ ಬೇರೆ ಏನೂ ಇಲ್ಲ. ಸೊ ಅದನ್ನು ಹೇಳಿ ನಾನು ಐ ಥಿಂಕ್ ಐ ಜಸ್ಟ್ ಸ್ಟೇ ಔಟ್ ಆಫ್ ಇಟ್. ಓಕೆ, ವೆರಿ ನೈಸ್. ಇನ್ನು ಒಂದೇ ಒಂದು ಮ್ಯಾಥ್ ಇದೆ, ಏನಪ್ಪಾ ಅಂದ್ರೆ IAS ಆಫೀಸರ್ ಆದ ತಕ್ಷಣ ಸೂಟ್ ಕೇಸ್ ಜೊತೆ ಬರ್ತಾರೆ, ಅಂದ್ರೆ ಬಟ್ಟೆಗಳು ಪ್ಯಾಕ್ ಮಾಡ್ಕೊಂಡು ಇವ್ನು ಎವರ್ನು 15 ದಿನದಲ್ಲೇ ಟ್ರಾನ್ಸ್ಫರ್ ಆಗ್ಬೋದು, 1 ತಿಂಗಳಲ್ಲೇ ಟ್ರಾನ್ಸ್ಫರ್ ಆಗ್ಬೋದು ಅಂತ. ಸೊ ನೀವು ಪ್ರತಿಯೊಂದು ಜಾಗಕ್ಕೂ ಹೋದಾಗ ಎಷ್ಟು ಎಮೋಷನಲ್ ಕನೆಕ್ಟ್ ಆಗ್ತೀರಿ, ಅಲ್ಲಿಂದ ಮೂವ್ ಆಗ್ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿರ್ತೀರಾ, ಇಲ್ಲ ಅಂದ್ರೆ ಮನ್ಸಿಗೆ ತುಂಬಾ ಬೇಜಾರಾಗತ್ತಾ, ಅಯ್ಯೋ ಹೋಗ್ತಿದ್ದೀನಲ್ಲ ಈ ಒಂದು ಜಾಗ ಬಿಟ್ಟು, ಆ ಥರ ಏನಾದ್ರು ಅನುಭವಗಳಿದೆಯಾ? ಸೊ ಇಟ್ಸ್ ಆಲ್ವೇಸ್ ಅ ಮಿಕ್ಸ್ಡ್ ಬ್ಯಾಗ್. ಒಂದ್ಸತಿ ಹೊಸದಾಗಿ ಜಾಗಕ್ಕೆ ಹೋದಾಗ ದೇರ್ ಇಸ್ ಅ ನ್ಯೂ ಎಕ್ಸೈಟ್ಮೆಂಟ್, ನ್ಯೂ ಪೀಪಲ್, ನ್ಯೂ ಕಲ್ಚರ್, ನ್ಯೂ ರೋಲ್. ಅಲ್ಲಿ ಜಾಗ ಬಿಡಬೇಕಾದ್ರೆ ನಮಗೆ ಒಂಥರ ಅಲ್ಲಿ ನಮ್ಮ ಫ್ಯಾಮಿಲಿ, ಪರ್ಸ್ನಲ್ ಫ್ಯಾಮಿಲಿಗೆ ಅಂತ ನಮ್ಮ ಸ್ಟಾಫು, ನಮ್ಮ ಒಂದು ಆಫೀಸರ್ಸು, ನಮ್ಮ ಜೊತೆ ವರ್ಕ್ ಮಾಡೋರು, ಜನರು ಎಲ್ಲ ಒಂಥರ ಫ್ಯಾಮಿಲಿ ಥರನೇ ಆಗಿಬಿಟ್ಟಿರ್ತಾರೆ. ಸೊ ವೆನೆವರ್ ವಿ ಲೀವ್ ಅದೊಂದು ಸ್ವಲ್ಪ ದುಃಖ ಆಗೇ ಆಗುತ್ತೆ. ಆ್ಯಂಡ್ ಯಾವಾಗಲೂ ನಾವು 1 ವರ್ಷ ಸರ್ವ್ ಮಾಡಿರಲಿ, 3 ತಿಂಗಳು ಸರ್ವ್ ಮಾಡಿರಲಿ, 2 ವರ್ಷ ಸರ್ವ್ ಮಾಡಿ, ಇನ್ನೂ ಒಂದು ಸ್ವಲ್ಪ ಮಾಡಬೇಕಾಗಿರೋದು ಉಳ್ಕೊಂಡಿದ್ದೇ ಇರುತ್ತೆ. ಎವ್ರಿಥಿಂಗ್ ವಿ ಕಾಂಟ್ ಅಕಂಪ್ಲಿಷ್. ಯಾವಾಗ್ಲೂ ನಮಗೆ ಹೋದಾಗ ನಾವು ಒಂದು 5-6 ಪ್ರಯಾರಿಟೀಸ್ ಇಟ್ಕೊಂಡು ಸ್ಟಾರ್ಟ್ ಮಾಡಿರ್ತೀವಿ. ಈ ಪ್ರಾಜೆಕ್ಟ್ಸ್ ಎಲ್ಲ ನಾನು ಇಲ್ಲಿಂದ ಹೋಗೋಷ್ಟರಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ. ಸೊ ಇನ್ ದಟ್ ರಿಗಾರ್ಡ್ ಆಬ್ವಿಯಸ್ಲಿ ಇನ್ನು ಇದ್ರೆ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ. ಬಟ್ ನಮಗೆ ಅದೇ ನೀವು ಹೇಳ್ದಂಗೆ ಕಾಲಲ್ಲಿ ಚಕ್ರ ಕಟ್ಕೊಂಡು ಸೂಟ್ ಕೇಸ್ ಇಟ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಹೋದಾಗ ಹೊಸ ರೋಲ್ ಇರುತ್ತೆ, ಮತ್ತೆ ಹೊಸ ಕೆಲಸ ಇರುತ್ತೆ. ಖಂಡಿತ ಸಂತೋಷವಾದಲ್ಲಿ ಕೂಡ ಮಾಡ್ತೀನಿ. ವೆರಿ ನೈಸ್. ನಿಮ್ಮೊಟ್ಟಿಗೆ ಮಾತಾಡಿ ನನಗೆ ತುಂಬಾನೇ ಖುಷಿ ಆಯಿತು. ಆ್ಯಂಡ್ ಕಾರ್ಯಕ್ರಮ ಮುಗಿಸೋಕ್ಕೆ ಮುಂಚೆ 196 ದೇಶದಲ್ಲಿರೋ ಕನ್ನಡಿಗರು ನಮ್ಮ ಕಾರ್ಯಕ್ರಮನ ಕೇಳ್ತಾರೆ. ಆ್ಯಂಡ್ ಸಾಕಷ್ಟು ಬೇರೆ ಬೇರೆ ಕರ್ನಾಟಕದ ಇತರೆ ಡಿಸ್ಟ್ರಿಕ್ಟ್ಸ್ಗಳಲ್ಲೂ ಕೇಳ್ತಾರೆ. ಸೊ ಅವರಿಗೆ ನೀವೇನಾದ್ರು ಹೇಳಬೇಕು ಅಂತ, ಆ್ಯಂಡ್ ಯೂತ್ಸ್ಗೆ ಏನಾದ್ರು ಹೇಳಬೇಕು ಅಂತ ಇಷ್ಟ ಇದ್ರೆ ಏನು ಹೇಳ್ತೀರಾ? ಸೊ ಕೋವಿಡ್ ಈಗ ಪರಿಸ್ಥಿತಿ, ವಿ ಆರ್ ಗೋಯಿಂಗ್ ಟುವರ್ಡ್ಸ್ ದ 3rd ವೇವ್. ಈಗೇನೋ ಡೆಲ್ಟಾ ಅಂತ ಕೂಡ ಸ್ಟಾರ್ಟ್ ಆಗಿದೆ. ಸೊ ಯೂತ್ಗೆ ಏನು ಹೇಳಬೇಕು ಅಂದರೆ, ಅಟ್ ದ ಎಂಡ್ ಆಫ್ ದ ಡೇ ವಿ ಶುಡ್ ನಾಟ್ ಸ್ಟಾಪ್ ಲಿವಿಂಗ್. ಈಗ ಮನೆ ಒಳಗಡೆ ಇರ್ಬೋದು, ಹೊರಗಡೆ ಇರ್ಬೋದು, ಐ ಥಿಂಕ್ ವಿ ಶುಡ್ ನಾಟ್ ಪುಟ್ ಅ ಬ್ರೇಕ್ ಟು ಅವರ್ ಲೈಫ್ಸ್. ಆ್ಯಂಡ್ ನಾನು ಎಲ್ಲರಿಗೂ ಒಂದು ಕಾನ್ಷಿಯಸ್ ಸಿಟಿಸನ್ಸ್ ಆಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಕೂತ್ಕೊಂಡು ಒಂದು ಟ್ವಿಟರ್ನಲ್ಲಿ ಕಮೆಂಟ್ ಮಾಡೋದ್ರಿಂದ ದೇಶ ಉದ್ಧಾರ ಆಗೋದಿಲ್ಲ. ಐ ರಿಯಲಿ ರಿಕ್ವೆಸ್ಟ್ ಯು ಟು ಟೇಕ್ ಆ್ಯಕ್ಷನ್. ಎಷ್ಟೇ ಸಣ್ಣದಾಗಲಿ ದೊಡ್ಡದಾಗಲಿ ನಮ್ಮ ಕಡೆಯಿಂದ ಏನಾಗುತ್ತೋ ಒಂದು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ನಗರಕ್ಕೆ ಮಾಡೋಣ. ಆ್ಯಂಡ್ ಪಾಸಿಟಿವ್ ಔಟ್ಲುಕ್ ಇರಲಿ. ಯಾವಾಗಲೂ ಸಿನಿಸಿಸಮು, ಯಾವಾಗ್ಲೂ ಎಲ್ಲನೂ ಒಂದು ಅನುಮಾನಾಸ್ಪದವಾಗಿ ನೋಡುವಂಥದ್ದು ಏನು ಬೇಕಾಗಿಲ್ಲ. ಲೆಟ್ ಅಸ್ ಹ್ಯಾವ್ ಅ ಬ್ಯಾಲೆನ್ಸ್ಡ್ ವ್ಯೂ ಪಾಯಿಂಟ್. ಲೆಟ್ ಅಸ್ ಆಲ್ವೇಸ್ ಲಿಸನ್ ಟು ಬೋತ್ ಸೈಡ್ಸ್. ತುಂಬ ಎಕ್ಸ್ಟ್ರೀಮಿಸ್ಟ್ ಆಗೋದು ಬೇಡ. ಒಂದೇ ಐಡಿಯಾಲಜಿ, ಇದನ್ನೇ ತಪ್ಪು ಸರಿ ಅಂತ ಅಲ್ಲ. ಸೊ ಎಲ್ಲನೂ ಒಂದು ಪಿಂಚ್ ಆಫ್ ಸಾಲ್ಟ್ ತಗೊಳ್ಳೋಣ, ಬ್ಯಾಲೆನ್ಸ್ಡ್ ವ್ಯೂ ಪಾಯಿಂಟ್ ಇಟ್ಕೊಳ್ಳೋಣ, ಎಲ್ಲರೂ ಹೇಳಿದ್ದು ಕೇಳಿಸ್ಕೊಳ್ಳೋಣ, ಕೊನೆಗೆ ನಮ್ಗೇನು ಅನ್ಸತ್ತೆ ಮಾಡೋಣ. ಋಗ್ವೇದದಲ್ಲಿ ಹೇಳ್ತಾರಲ್ಲ, ನಾಲೆಡ್ಜ್ ಯಾವ ಕಡೆಯಿಂದ ಬಂದ್ರೂ ತೆಗೆದುಕೊಳ್ಬೇಕು ಅಂತ. ಐ ಥಿಂಕ್ ಅದು ನಂದು ಪರ್ಸ್ನಲ್ ಲೈಫ್ನಲ್ಲಿ ಮೋಟೋ. ಸೊ ಅದನ್ನು ಹೇಳಿ ಐ ಜಸ್ಟ್ ವಿಶ್ ಆಲ್ ದ ಬೆಸ್ಟ್ ಟು ಎವ್ರಿಬಡಿ. ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಥಿಂಗ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ಮೈ ಆಫೀಸ್ ಟುಡೇ. ಇಟ್ಸ್ ಬಿನ್ ಅ ಪ್ಲೆಜರ್ ಹ್ಯಾವಿಂಗ್ ಯು ಹಿಯರ್. 6 ತಿಂಗಳಿಂದ ಪ್ಲಾನ್ ಮಾಡಿ, ಪಾಪ ತುಂಬಾ ಬಿಸಿ ಇದ್ರು, ಆಕ್ಯುಪೈಡ್ ಆಗಿದ್ರು. ಫೈನಲಿ ಐ ಗಾಟ್ ಚಾನ್ಸ್ ಟು ಟಾಕ್ ಟು ಹರ್. ಆ್ಯಂಡ್ ಇರ್ವೆ.in ಅವರ ವತಿಯಿಂದ ಒಂದು ಕನ್ನಡದ ಟಿ-ಶರ್ಟ್ ನಿಮಗಾಗಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಸಮಯಕ್ಕೆ. ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್ ಟಾಕಿಂಗ್ ಟು ಯು, ಶಿಲ್ಪಾ ಅವರು. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ಸೊ ಮಚ್. ಸೊ ಇದಾಗಿತ್ತು ಇವತ್ತಿನ ಮಾತುಕತೆ. ಮತ್ತೆ ಮುಂದಿನ ವಾರ ಮತ್ತೊಬ್ಬ ಸಾಧಕನ ಜೊತೆ ನಿಮ್ಮ ಕಣ್ಮುಂದೆ ಹಾಜರಾಗ್ತೀನಿ, ಜೊತೆಗೂ ಕಿವಿಗೂ ಹಾಜರಾಗ್ತೀನಿ. ಸೊ ಅಲ್ಲಿ ತನಕ ನೀವೇನು ಮಾಡಬೇಕು, ಒಳ್ಳೆಯವರಾಗಿರ್ಬೇಕು, ಒಳ್ಳೆ ಕೆಲಸ ಮಾಡ್ತಿರ್ಬೇಕು, ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗತ್ತೆ ಅಂತ ಹೇಳ್ತಾ ನಾನು ಹೋಗಿ ಬರ್ತೀನಿ. ನಮಸ್ಕಾರ.